ಓಂ ಶಾಂತಿ. ಮುರಳಿ ದಿನಾಂಕ 2/2/2025. ಅವ್ಯಕ್ತ ಬಾಪ್ತಾದ. ರಿವೈಸ್ ಡೇಟ್ 31/12/2003. इस वर्ष निमित्त और निर्माण बन जमा के खाते को बढ़ाओ और ಅಖಂಡ ಮಹಾದಾನಿ ಬನೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ವರ್ಷ ನಿಮಿತ್ತ ಮತ್ತು ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಅಖಂಡ ಮಹಾದಾನಿಗಳಾಗ್ರಿ ಅಂತ ಹೇಳ್ತಾರೆ ಬಾಬಾ. ಆಜ್ ಅನೇಕ ಭುಜಾಧಾರಿ ಬಾಪ್ತಾದ ಅಪ್ನೆ ಚಾರೋ ಓರ್ ಕಿ ಭುಜಾओं को देख रहे हैं. ಈ ದಿನ ಅನೇಕ ಭುಜಧಾರಿ ಬಾಪ್ತಾದರವರು ತಮ್ಮ 4 ಕಡೆಯ ಭುಜಗಳನ್ನು ನೋಡ್ತಾ ಇದ್ದಾರೆ. कोई भुजाएं साकार में सम्मुख है और कई भुजाएं सूक्ष्म रूप में दिखाई दे रही है. ಕೆಲವು ಭುಜಗಳು ಸಾಕಾರದಲ್ಲಿ ಸಮ್ಮುಖದಲ್ಲಿದ್ದಾರೆ, ಇನ್ನು ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಬಾಪ್ತಾದ ಅಪ್ನಿ ಅನೇಕ ಭುಜಾಂಕೋ ದೇಖ ಹರ್ಷಿತ ಹೋ ರಹೆ ಹೇ. ಬಾಪ್ತಾದರವರು ತಮ್ಮ ಅನೇಕ ಭುಜಗಳನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಸಭಿ ಭುಜಾಯೇ ನಂಬರ್ವಾರ್ ಬಹುತ್ ಆಲ್ರೌಂಡರ್ ಎವರ್ ರೆಡಿ ಆಜ್ಞಾಕಾರಿ ಭುಜಾಯೇ ಹೇ. ಎಲ್ಲ ಭುಜಗಳು ನಂಬರ್ವಾರ್, ಅನೇಕರು ಆಲ್ರೌಂಡರ್ ಆಗಿದ್ದಾರೆ, ಎವರ್ ರೆಡಿ ಆಗಿದ್ದಾರೆ, ಆಜ್ಞಾಕಾರಿ ಭುಜಗಳಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬಾಪ್ತಾದ ಸಿರ್ಫ್ ಇಶಾರಾ ಕರ್ತೆ ತೋ ರೈಟ್ ಹ್ಯಾಂಡ್ಸ್ ಕಹತೆ ಹಾ ಬಾಬಾ, ಹಾಜಿರ್ ಬಾಬಾ, ಅಭಿ ಬಾಬಾ. ಬಾಪ್ತಾದರವರು ಕೇವಲ ಸನ್ನೆಯನ್ನು ಮಾಡಿದರೂ ಸಾಕು, ರೈಟ್ ಹ್ಯಾಂಡ್ಸ್ ಯಾರಿದ್ದಾರೆ ಅವರು ಆಯಿತು ಬಾಬಾ, ನಾವು ಮಾಡಿಬಿಡ್ತೀವಿ ಬಾಬಾ, ಈಗಲೇ ಬಾಬಾ ಅಂತ ಹೇಳ್ತಾರೆ. ಐಸೆ ಮುರಬ್ಬಿ ಬಚ್ಚೋಂ ಕೋ ದೇಖ್ ಕಿತ್ನಿ ಖುಷಿ ಹೊತ್ತಿ ಹೇ. ಇಂತಹ ಒಂದು ಮುದ್ದಿನ ಮಕ್ಕಳನ್ನು ನೋಡಿ ಎಷ್ಟು ಖುಷಿ ಆಗುತ್ತೆ. ಬಾಪ್ತಾದ ಕೋ ರೂಹಾನಿ ಫಕೂರ್ ಹೈ कि सिवाय बाप दादा के और किसी भी धर्म आत्मा महान आत्मा को ऐसी और इतनी सहयोगी बुझाए नहीं मिलती. ಬಾಪ್ತಾದರವ್ರಿಗೆ ಒಂದು ಆತ್ಮಿಕ ಹೆಮ್ಮೆ ಇದೆ. ಶುಭಾಬನ ಹೊರತು, ಬಾಪ್ತಾದರವರ ಹೊರತು ಮತ್ಯಾವುದೇ ಧರ್ಮಾತ್ಮರ ಬಳಿ, ಮಹಾತ್ಮರ ಬಳಿ, ಮತ್ಯಾವುದೇ ಆತ್ಮರ ಬಳಿ ಇಂತಹ ಸಹಯೋಗಿ ಭುಜಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ದೇಖೋ ಸಾರೇ ಕಲ್ಪ ಮೇ ಚಕ್ಕರ್ ಲಗಾವು ಐಸಿ ಭುಜಾಯ ಕಿಸ್ಕೋ ಮಿಲಿ ಹೇ. ನೋಡಿ, ಇಡೀ ಸೃಷ್ಟಿ ಚಕ್ರವನ್ನು ಒಂದು ಸಾರಿ ತಿರುಗಿ ನೋಡಿ, ಇಂತಹ ಭುಜಗಳು ಯಾರಿಗಾದ್ರೂ ಸಿಕ್ಕಿದೆನಾ? ತೋ ಬಾಪ್ತಾದ ಹರ್ ಭುಜಾ ಕಿ ವಿಶೇಷತಾ ಕೋ ದೇಖ್ ರಹೆ ಹೇ. ಅಂದಮೇಲೆ ಬಾಪ್ತಾದರವರು ಇದನ್ನು ಪ್ರತಿಯೊಂದು ಆತ್ಮದ ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡ್ತಾ ಇದ್ದಾರೆ. ಸಾರೆ ವಿಶ್ವ ಸೆ ಚುನಿ ಹುಯಿ ವಿಶೇಷ ಭುಜಾಯೇ ಹೋ, ಪರಮಾತ್ಮ ಸಹಯೋಗಿ ಭುಜಾಯೇ ಹೋ. ತಾವು ಇಡೀ ವಿಶ್ವದಲ್ಲಿ ಆರಿಸಿರುವಂತಹ ವಿಶೇಷ ಭುಜಗಳಾಗಿದ್ದೀರಾ, ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಾ. ದೇಖೋ ಆಜ್ ಇಸ್ ಹಾಲ್ ಮೇ ಬಿ ಕಿತನೆ ಪਹੁಂಚ್ ಗಯೇ ಹೇ. ನೋಡ್ರಿ, ಈ ದಿನ ಈ ಹಾಲಲ್ಲೂ ಕೂಡ ಎಷ್ಟೆಲ್ಲ ಬಾಬನ ಮಕ್ಕಳು ಸೇರ್ಕೊಂಡಿದ್ದಾರೆ, ತಲುಪಿಬಿಟ್ಟಿದ್ದಾರೆ. ಆಜ್ ಹಾಲ್ ಮೇ 18,000 ಸೆ ಬಿ ಅಧಿಕ ಭಾಯಿ ಬಹನೆ ಬೈಟೆ ಹೇ. ಅಂದಿನ ದಿನ ಹಾಲಿನಲ್ಲಿ 18,000ಕ್ಕಿಂತನೂ ಜಾಸ್ತಿ ಸಹೋದರ ಸಹೋದರಿಯರು ಕುತ್ಕೊಂಡಿದ್ರು. ಸಭಿ ಅಪ್ನೆ ಕೋ ಪರಮಾತ್ಮ ಭುಜಾ ಹೇ ಯಾ ಅನುಭವ ಕರ್ತೆ ಹೋ. ಫಕೂರ್ ಹೇನಾ? ಎಲ್ಲರೂ ತಮ್ಮನ್ನ ತಾವು ಪರಮಾತ್ಮನ ಭುಜಗಳು ಅಂತ ಅನುಭವ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ತಮಗೆ ಆ ಒಂದು ಹೆಮ್ಮೆ ಇದೆ ತಾನೆ. ಬಾಪ್ತಾದ ಕೋ ಖುಷಿ ಹೇ ಕಿ ಚಾರೋ ಓರ್ ಸೆ ನಯಾ ವರ್ಷ ಮನಾನೆ ಕೆ ಲಿಯೆ ಸಭಿ ಪಹುಂಚ್ ಗಯೇ ಹೇ. ಬಾಪ್ತಾದರವ್ರಿಗೆ ಖುಷಿ ಇದೆ, 4 ಕಡೆಯಿಂದ ಹೊಸ ವರ್ಷವನ್ನು ಆಚರಿಸಿದ್ದಕ್ಕೋಸ್ಕರ ಎಲ್ಲರೂ ಬಂದು ತಲುಪಿಬಿಟ್ಟಿದ್ದೀರಾ. ಲೇಕಿನ್ ನಯಾ ವರ್ಷ ಕ್ಯಾ ಯಾದ ದಿಲಾತಾ ಹೇ. ಆದರೆ ಹೊಸ ವರ್ಷ ಏನನ್ನು ನೆನಪು ಮಾಡಿಸ್ತದೆ? ನಯಾ ಯುಗ ನಯಾ ಜನ್ಮ. ಬಾಬಾ ಹೇಳ್ತಾರೆ, ಹೊಸ ಯುಗ ಮತ್ತು ಹೊಸ ಜನ್ಮವನ್ನು ನೆನಪು ಮಾಡಿಸುತ್ತೆ. ಜಿತನಾ ಹಿ ಅತಿ ಪುರಾನ ಲಾಸ್ಟ್ ಜನ್ಮ ಹೇ ಉತನಾ ಹಿ ನಯಾ ಪಹಲಾ ಜನ್ಮ ಕಿತನಾ ಸುಂದರ್ ಹೇ. ಎಷ್ಟು ಅತಿಯಾಗಿರುವಂತಹ ಹಳೆಯ ಲಾಸ್ಟ್ ಜನ್ಮ ಆಗಿದೆ, ಅಷ್ಟೇ ಹೊಸ ಮೊದಲನೆಯ ಜನ್ಮ ಎಷ್ಟು ಸುಂದರವಾಗಿದೆ. ಯಶ್ಯಾಮ್ ಅವರು ಸುಂದರ್. ಇದು ಕಪ್ಪಾಗಿದೆ ಈ ಜನ್ಮ, ಸತ್ಯುಗದ ಜನ್ಮ ಸುಂದರ ಆಗಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಇತನಾ ಸ್ಪಷ್ಟ ಜೈಸೆ ಆಜ್ ಕೆ ದಿನ ಪುರಾನ ವರ್ಷ ಭಿ ಸ್ಪಷ್ಟ ಹೇ ಅವ್ರ ನಯಾ ವರ್ಷ ಭಿ ಸಾಮ್ನೆ ಸ್ಪಷ್ಟ ಹೇ. ಇಷ್ಟು ಸ್ಪಷ್ಟ ಇದೆ. ಯಾವ ರೀತಿ ಇಂದಿನ ದಿನ ಹಳೆಯ ವರ್ಷವೂ ಸ್ಪಷ್ಟವಾಗಿದೆ ಮತ್ತು ಹೊಸ ವರ್ಷವೂ ಕೂಡ ಎದುರುಗಡೆ ಸ್ಪಷ್ಟವಾಗಿದೆ.
ऐसे अपना नया युग नया जन्म स्पष्ट सामने आता है. ಬಾಬಾ ಕೇಳ್ತಾ ಇದ್ದಾರೆ, ಅದೇ ರೀತಿ ತಮ್ಮ ಹೊಸ ಯುಗ ಹೊಸ ಜನ್ಮ ಸ್ಪಷ್ಟವಾಗಿ ಎದುರುಗಡೆ ಬರುತ್ತಾ. ಆಜ್ ಲಾಸ್ಟ್ ಜನ್ಮ ಮೇ ಹೇ, ಕಲ್ ಫಸ್ಟ್ ಜನ್ಮ ಮೇ ಹೋಂಗೆ. ಈ ದಿನ ಕೊನೆಯ ಜನ್ಮದಲ್ಲಿದ್ದೀರಾ, ನಾಳೆ ಹೊಸ ಜನ್ಮದಲ್ಲಿರ್ತೀರಾ ಅಂತ ಹೇಳ್ತಾರೆ ಬಾಬಾ. ಹೊಸ ಜನ್ಮ ಮೊದಲನೆಯ ಜನ್ಮದಲ್ಲಿರ್ತೀರಾ. ಕ್ಲಿಯರ್ ಆಗಿದೆನಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸಾಮ್ನೆ ಆತಾ ಹೇ, ಎದುರುಗಡೆ ಬರುತ್ತಾ ಒಂದು ಹೊಸ ಜನ್ಮ. ಜೋ ಆದಿ ಬಚ್ಚೆ ಹೇ ಉನ್ಹೋನೆ ಬ್ರಹ್ಮ ಬಾಪ್ ಕಾ ಅನುಭವ ಕಿಯಾ ಹೇ. ಯಾರೆಲ್ಲ ಆದಿ ಮಕ್ಕಳಿದ್ದಾರೆ, ಆದಿಯಲ್ಲಿ ಬಂದಿರುವಂತಹ ಯಾರೆಲ್ಲ ಬಾಬರವರ ಮಕ್ಕಳಿದ್ದಾರೆ, ಅವರು ಬ್ರಹ್ಮ ಬಾಬರವ್ರನ್ನ ಅನುಭವ ಮಾಡಿದ್ದಾರೆ. ಬ್ರಹ್ಮ ಬಾಪ್ ಕೋ ಜೈಸೆ ಅಪ್ನಾ ನಯಾ ಜನ್ಮ ನಯೇ ಜನ್ಮ ಕಾ ರಾಜ ಈ ಶರೀರ ರೂಪಿ ವಸ್ತ್ರ ಸದಾ ಸಾಮ್ನೆ ಕುಂಟಿ ಪರ್ ಲಟ್ಕಾ ಹುವಾ ದಿಖಾಯಿ ದೇತಾ ತಾ. ಯಾವ ರೀತಿ ಬ್ರಹ್ಮ ಬಾಬರವರಿಗೆ ತಮ್ಮ ಹೊಸ ಜನ್ಮದ ರಾಜ್ಯದ ಶರೀರ ರೂಪಿ ವಸ್ತ್ರ ಸದಾ ಸಮ್ಮುಖದಲ್ಲಿ ನೇತಾಡ್ತಾ ಇರೋದವ್ರಿಗೆ ಕಾಣ್ತಾ ಇತ್ತು. जो भी बच्चे मिलने जाते वह अनुभव करते ब्रह्मा बाप का अनुभव रहा. आज बूढ़ा हूँ कल मिचनू सा बन जाऊंगा. ಯಾರೆಲ್ಲ ಬಾಬನನ್ನ ಮಿಲ್ನ ಮಾಡೋದಕ್ಕೋಸ್ಕರ ಬರ್ತಾ ಇದ್ರು ಅವ್ರಿಗೆ ಅನುಭವ ಇದೆ. ಬ್ರಹ್ಮ ಬಾಬರವ್ರಿಗೂ ಕೂಡ ಅನುಭವ ಆಗಿದೆ. ಇವತ್ತು ನಾನು ವೃದ್ಧನ ಶರೀರದಲ್ಲಿದ್ದೇನೆ, ವೃದ್ಧನಾಗಿದ್ದೇನೆ, ನಾಳೆ ನಾನು ಚಿಕ್ಕ ಮಗು ಆಗ್ಬಿಡ್ತೇನೆ ಅಂತ. ಯಾದೇನಾ ಹಳಬರಿಗೆಲ್ಲ ನೆನಪಿದೇನಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಪುರಾಣಂಕೋ ಯಾದ್ ಹೇ, ಹಳಬರಿಗೆ ನೆನಪಿದೇನಾ? ಹೇ ಬಿ ಆಜ್ ಅವ್ರ ಕಲ್ಕಾ ಕೇಲ್. ಈ ಆಟ ಇರೋದು ಕೂಡ ಇವತ್ತು ಮತ್ತು ನಾಳೆಯ ಆಟ ಆಗಿದೆ. ಇತನಾ ಸ್ಪಷ್ಟ ಭವಿಷ್ಯ ಅನುಭವ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಇಷ್ಟು ಸ್ಪಷ್ಟ ಒಂದು ಭವಿಷ್ಯ ಅನುಭವ ಆಗಬೇಕಾಗಿದೆ. ಆಜ್ ಸ್ವರಾಜ್ಯ ಅಧಿಕಾರಿ ಹೇ, ಕಲ್ ವಿಶ್ವರಾಜ್ಯ ಅಧಿಕಾರಿ. ಈ ದಿನ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ, ನಾಳೆ ದಿನ ವಿಶ್ವರಾಜ್ಯ ಅಧಿಕಾರಿಗಳಾಗ್ತೀರಾ. ಹೇ ನಶಾ, ಆ ಒಂದು ನಶೆ ಇದೇನಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ದೇಖೋ ಆಜ್ ಬಚ್ಚೆ ತಾಜ್ ಪಹನ್ ಕರ್ ಬೇಟೆ ಹೇ. ಬಾಬಾ ನೋಡ್ತಾ ಇದ್ದಾರೆ, ನೋಡಿ ಈ ದಿನ ಎಲ್ಲ ಮಕ್ಕಳು ಕಿರೀಟವನ್ನು ಹಾಕೊಂಡು ಕುತ್ಕೊಂಡಿದ್ದಾರೆ. ರಿಟ್ರೀಟ್ ಮೇ ಆಯೆ ಹುವೆ ಡಬಲ್ ವಿದೇಶಿ ಛೋಟೆ ಬಚ್ಚೆ ತಾಜ್ ಪಹನ್ ಕರ್ ಬೇಟೆ ಹೇ. ಆ ಒಂದು ರಿಟ್ರೀಟ್ನಲ್ಲಿ ಬಂದಿರುವಂತಹ ಡಬಲ್ ವಿದೇಶಿ ಮಕ್ಕಳು, ಚಿಕ್ಕ ಮಕ್ಕಳು ಕಿರೀಟವನ್ನು ಹಾಕಿಕೊಂಡು ಕುತ್ಕೊಂಡಿದ್ರು. ತೋ ಕ್ಯಾ ನಶಾ ಹೇ. ತಾವೆಲ್ಲ ಕಿರೀಟವನ್ನು ಹಾಕಿ ಕುತ್ಕೊಂಡಿದ್ದೀರ ಅಂದಮೇಲೆ ತಮಗೆ ಏನು ನಶೆ ಇದೆ? ತಾಜ್ ಪಹನ್ನೆ ಸೆ ಕ್ಯಾ ನಶಾ ಹೇ. ಕಿರೀಟವನ್ನು ಹಾಕಿಕೊಂಡಿರೋದ್ರಿಂದ ತಮ್ಗೆ ಏನು ನಶೆ ಇದೆ? ಯ ಫರಿಶ್ತೆ ಕಿ ನಶೆ ಮೇ ಹೇ. ಇವರೆಲ್ಲರೂ ಕೂಡ ಫರಿಷ್ಠಾತನದ ಒಂದು ನಶೆಯಲ್ಲಿದ್ದಾರೆ. ಹಾತ್ ಹಿಲಾ ರೇ ಹೇ, ಹಮ್ ನಶೆ ಮೇ ಹೇ. ಕೈಯನ್ನ ಎತ್ತುತ್ತಾ ಇದ್ದಾರೆ, ನಾವು ನಶೆಯಲ್ಲಿ ಇದ್ದೇವೆ ಅಂತ. ತೋ ಇಸ್ ವರ್ಷ ಕ್ಯಾ ಕರೆಂಗೆ ಅಂದಮೇಲೆ ತಾವು ಈ ವರ್ಷ ಏನು ಮಾಡ್ತೀರಾ? ನಯೇ ವರ್ಷ ಮೇ ನವೀನತಾ ಕ್ಯಾ ಕರೆಂಗೆ. ಈ ಒಂದು ಹೊಸ ವರ್ಷದಲ್ಲಿ ನವೀನತೆಯನ್ನು ಏನು ಮಾಡ್ತೀರಾ? ಕೊಯ್ ಪ್ಲ್ಯಾನ್ ಬನಾಯಾ ಹೇ. ಈ ಒಂದು ಹೊಸ ವರ್ಷದಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ನವೀನತಾ ಕ್ಯಾ ಕರೆಂಗೆ, ಯಾವ ಒಂದು ಹೊಸತನವನ್ನು ಮಾಡಿ ತೋರಿಸ್ತೀರಾ? ಪ್ರೋಗ್ರಾಮ್ ತೋ ಕರ್ತೆ ರಹತೆ ಹೇ, ಲಾಖ್ ಕಾ ಬಿ ಕಿಯಾ, 2 लाख का भी किया, ನವೀನತಾ ಕ್ಯಾ ಕರೆಂಗೆ. ಪ್ರೋಗ್ರಾಮ್ಗಳ ನಂತರ ತಾವು ಮಾಡ್ತಾನೆ ಇರ್ತೀರ. 1 ಲಕ್ಷ ಜನರನ್ನು ಸೇರಿಸಿ ಮಾಡಿದ್ರಿ, 2 ಲಕ್ಷ ಜನರನ್ನು ಸೇರಿಸಿ ಮಾಡಿದ್ರಿ. ಈಗ ನವೀನತೆಯನ್ನು ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. आजकल के लोग एक तरफ स्व प्राप्ति के लिए इच्छुक भी है लेकिन हिम्मतहीन है. ಇತ್ತೀಚಿನ ದಿನಗಳಲ್ಲಿ ಜನಗಳು ಒಂದು ಕಡೆ ಸ್ವಪ್ರಾಪ್ತಿಯ ಕಡೆಗೆ ಇಚ್ಛುಕರೂ ಇದ್ದಾರೆ, ಜೊತೆಗೆ ಅವ್ರಿಗೆ ಧೈರ್ಯವೂ ಕೂಡ ಇಲ್ಲ, ಧೈರ್ಯಹೀನರಾಗಿದ್ದಾರೆ. ಹಿಮ್ಮತ್ ನೈ ಹೇ, ಅವರಲ್ಲಿ ಧೈರ್ಯವೇ ಇಲ್ಲ. ಸುನ್ನೆ ಚಾತೆ ಬಿ ಹೇ ಲೇಕಿನ್ ಬನ್ನೆ ಕಿ ಹಿಮ್ಮತ್ ನೈ ಹೇ. ಕೇಳೋದಕ್ಕೆ ಬಯಸ್ತಾರೆ, ಆದರೆ ಆ ರೀತಿ ಆಗೋದಕ್ಕೆ ಅವರಲ್ಲಿ ಧೈರ್ಯ ಇಲ್ಲ. ಐಸಿ ಆತ್ಮಾओं को परिवर्तन करने के लिए पहले तो आत्माओं को हिम्मत के पंख लगाओ. ಬಾಬಾ ಹೇಳ್ತಾರೆ, ಈ ರೀತಿ ಧೈರ್ಯಹೀನ ಆಗಿರುವಂತಹ ಆತ್ಮಗಳಿಗೆ ಪರಿವರ್ತನೆ ಮಾಡೋದಕ್ಕೋಸ್ಕರ ತಾವು ಮೊದಲು ಆ ಒಂದು ಆತ್ಮಗಳಿಗೆ ಧೈರ್ಯದ ರೆಕ್ಕೆವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಿಮ್ಮತ್ಗೆ ಪಂಕಕ ಆಧಾರ ಹೇ ಅನುಭವ. ಆ ಒಂದು ಧೈರ್ಯದ ರೆಕ್ಕೆಯ ಆಧಾರ ಅನುಭವ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಅನುಭವ ಕರಾವು, ಆ ಆತ್ಮಗಳಿಗೆ ಅನುಭವವನ್ನು ಮಾಡಿಸಿ. अनुभव ऐसी चीज़ है, जरा सा आंचली मिलने के बाद अनुभव किया तो अनुभव के पंख कहो या अनुभव के पाव कहो, उसे हिम्मत में आगे बढ़ सकेंगे. ಬಾಬಾ ಹೇಳ್ತಾ ಇದ್ದಾರೆ, ಅನುಭವ ಅನ್ನೋದು ಇಂತಹ ಒಂದು ವಸ್ತುವಾಗಿದೆ, ಸ್ವಲ್ಪ ಅವರಿಗೆ ಆಸರೆ ಸಿಕ್ಕರೂ ಸಾಕು, ಮಿಲನದ ನಂತರ ಅನುಭವವನ್ನು ಮಾಡ್ತಾರೆ. ಅನುಭವದ ರೆಕ್ಕೆ ಅಂತನಾದರೂ ಹೇಳ್ರಿ ಅಥವಾ ಅನುಭವದ ಹೆಜ್ಜೆ ಅಂತನಾದರೂ ಹೇಳ್ರಿ, ಅವರು ಅದರಿಂದ
ಅದರಿಂದ ಅವರು ಸಾಹಸದ ಒಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. इसके लिए विशेष इस वर्ष निरंतर अखंड महादानी बनना पड़े. अखंड ಅಂದಮೇಲೆ ಬಾಬಾ ಹೇಳ್ತಾರೆ ಈ ವರ್ಷ ತಾವು ವಿಶೇಷವಾಗಿ ನಿರಂತರ ಅಖಂಡ ಮಹಾದಾನಿಗಳಾಗಬೇಕಾಗಿದೆ. ಅಖಂಡ ಅಂತ ಹೇಳ್ತಾರೆ ಬಾಬಾ. ಮನಸಾದ್ವಾರ ಶಕ್ತಿ ಸ್ವರೂಪ ಬನಾವು. ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರನ್ನಾಗಿ ಮಾಡಿ. ಮಹಾದಾನಿ ಬನ್ ಮನಸಾದ್ವಾರ ವೈಬ್ರೇಷನ್ ದ್ವಾರ ನಿರಂತರ ಶಕ್ತಿಯೋಂಕ ಅನುಭವ ಕರಾವು. ಬಾಬಾ ಹೇಳ್ತಾ ಇದ್ದಾರೆ ಮಹಾದಾನಿಗಳಾಗಿ ಮನಸ್ಸಿನ ಮೂಲಕ ವೈಬ್ರೇಷನ್ನಿನ ಮೂಲಕ ನಿರಂತರ ಶಕ್ತಿಗಳ ಮೂಲಕ ಅನುಭವವನ್ನು ಮಾಡಿಸಿ. ವಾಚಾದ್ವಾರ ಜ್ಞಾನದೋ, ಕರ್ಮದ್ವಾರ ಗುಣಾಂಕ ದಾನದೋ. ಬಾಬಾ ಹೇಳ್ತಾರೆ ಮಾತಿನ ಮೂಲಕ ಜ್ಞಾನದ ದಾನವನ್ನು ಕೊಡಿ, ಕರ್ಮದ ಮೂಲಕ ಗುಣಗಳ ದಾನವನ್ನು ಕೊಡಿ. ಸಾರಾ ದಿನ ಚಾಯೆ ಮನಸ ಚಾಯೆ ವಾಚ ಚಾಯೆ ಕರ್ಮ ತೀನೋ ದ್ವಾರ ಅಖಂಡ ಮಹಾದಾನಿ ಬನೋ. ಬಾಬಾ ಹೇಳ್ತಾರೆ ಇಡೀ ದಿನ ಬಲೆ ಮನಸ್ಸಿನಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಅಥವಾ ಕರ್ಮದ ಮೂಲಕ ಇರಬಹುದು ಅಖಂಡ ಮಹಾದಾನಿಗಳಾಗಿ ಅಂತ ಹೇಳ್ತಾರೆ ಬಾಬಾ. ಸಮಯ ಪ್ರಮಾಣ ಅಭಿ ದಾನಿ ನಹಿ ಕಭಿ ಕಭಿ ದಾನ ಕಿಯಾ ನಹಿ ಅಖಂಡ ದಾನಿ. ಈಗ ಸಮಯದ ಅನುಸಾರವಾಗಿ ಈಗ ದಾನಿಗಳಲ್ಲ, ಯಾವಾಗೋ ಒಂದೊಂದು ದಿನ ದಾನ ಮಾಡೋದು ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅಖಂಡ ದಾನಿಗಳಾಗಬೇಕಾಗಿದೆ. ಕ್ಯೂಂಕಿ ಆತ್ಮೋಂಕ ಅವಶ್ಯಕತಾ ಹೇ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿರುವಂಥ ಆತ್ಮಗಳಿಗೆ ಈ ಒಂದು ದಾನದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. तो महादानी बनने के लिए पहले अपना जमा का खाता ಚೆಕ್ ಕರೋ. ಅಂದಮೇಲೆ ಬಾಬಾ ಹೇಳ್ತಾರೆ ಮಹಾದಾನಿಗಳಾಗೋದಕ್ಕೋಸ್ಕರ ಮೊದಲು ತಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನಾವು ದಾನವನ್ನು ಮಾಡಬೇಕಂದ್ರೆ ನಮ್ಮ ಹತ್ರ ಸ್ಟಾಕ್ ಇದ್ದರೆ ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ. ಚಾರಿ ಸಬ್ಜೆಕ್ಟ್ ಮೇ ಜಮಾ ಕಾ ಖಾತಾ ಕಿತನಿ ಪರ್ಸೆಂಟೇಜ್ ಮೇ ಹೇ. ಈ 4 ಸಬ್ಜೆಕ್ಟ್ಗಳಲ್ಲಿ ನನ್ನ ಒಂದು ಜಮಾದ ಖಾತೆ ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. अगर स्वयं में जमा का खाता नहीं होगा तो महादानी कैसे बनेंगे. ಒಂದು ವೇಳೆ ಸ್ವಯಂನಲ್ಲಿ ಜಮಾದ ಖಾತೆ ಇಲ್ಲ ಅಂದರೆ ಮಹಾದಾನಿಗಳು ಹೇಗಾಗ್ತೀರಾ. ಅವ್ರ ಜಮಾಕೆ ಖಾತೆ ಕೋ ಚೆಕ್ ಕರ್ನೆ ಕಿ ನಿಶಾನಿ ಕ್ಯಾ ಹೇ. ಮತ್ತು ತಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವಂತಹ ಗುರುತು ಏನಾಗಿದೆ. ಮನಸ ವಾಚ ಕರ್ಮ ದ್ವಾರ ಸೇವಾ ತೋ ಕಿ ಲೇಕಿನ್ ಜಮಾ ಕಿ ನಿಶಾನಿ ಹೇ ಸೇವಾ ಕರ್ತೆ ಹುए ಪಹಲೆ ಸ್ವಯಂ ಕಿ ಸಂತುಷ್ಟತಾ. ಮನಸ್ಸ ವಾಚ ಕರ್ಮದ ಮೂಲಕ ಸೇವೆಯನ್ನಂತರೂ ಮಾಡಿದ್ರಿ, ಆದರೆ ಜಮಾ ಆಗಿದೆ ಅನ್ನೋದಕ್ಕೆ ಗುರುತೇನಾಗಿದೆ. ಸೇವೆಯನ್ನು ಮಾಡ್ತಾ ಇದ್ರು ಮೊದಲು ಸ್ವಯಂ ಸಂತುಷ್ಟ ಆಗಿರಬೇಕಾಗಿದೆ. ಈ ಒಂದು ಸಂತುಷ್ಟತೆನೇ ನಮ್ಮ ಜಮಾದ ಖಾತೆಯ ಗುರುತಾಗಿದೆ ಅಂತ ಹೇಳ್ತಾರೆ ಬಾಬಾ. ಸಾಥ್ ಸಾಥ್ ಜಿನೋಂ ಕಿ ಸೇವಾ ಕರ್ತೆ ಉನ್ ಆತ್ಮೋ ಮೇ ಖುಷಿ ಕಿ ಸಂತುಷ್ಟತಾ ಆಯಿ. ಅದರ ಜೊತೆಗೆ ತಾವು ಯಾರದ್ರೆಲ್ಲ ಸೇವೆಯನ್ನು ಮಾಡಿದ್ರೋ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬಂತ. ಅಗರ್ ದೋನೋ तरफ संतुष्टता नहीं तो समझो सेवा के खाते में आपकी सेवा का फल जमा नहीं हुआ. ನೋಡ್ಕೊಳ್ಳಿ, ಒಂದು ವೇಳೆ ಎರಡೂ ಕಡೆ ಸಂತುಷ್ಟತೆ ಇರಲಿಲ್ಲ ಅಂದರೆ ತಿಳ್ಕೊಳ್ಳಿ ಸೇವೆಯ ಖಾತೆಯಲ್ಲಿ ತಮ್ಮ ಸೇವೆಯ ಫಲ ಜಮಾ ಆಗಲಿಲ್ಲ ಅಂತ ಅರ್ಥ. ಬಾಪ್ತಾದ ಕಭಿ ಕಭಿ ಬಚ್ಚೋಂಕೆ ಜಮಾ ಕಾ ಖಾತಾ ದೇಖ್ತೆ ಹೇ. ಒಂದೊಂದ್ಸರಿ ಬಾಬಾ ನಾವೆಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡ್ತಾ ಇರ್ತಾರೆ. तो कहाँ कहाँ मेहनत ज़्यादा है लेकिन जमा का फल कम है. ಒಂದೊಂದು ಕಡೆ ಪರಿಶ್ರಮ ಅಂತರೂ ಬಹಳಷ್ಟು ಪಡ್ತಾರೆ, ಆದರೆ ಜಮಾದ ಖಾತೆ ಫಲ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಕಾರಣ ಏನಾಗಿದೆ. ಜಮಾದ ಖಾತೆಯಲ್ಲಿ ನಮ್ಮದು ಜಮಾ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು. ದೋನೋ तरफ की ಸಂತುಷ್ಟತಾ ಕಿ ಕಮಿ. ಎರಡೂ ಕಡೆ ಸೇವೆ ಮಾಡುವವರು ಸೇವೆಯಿಂದ ಸಂತುಷ್ಟ ಆಗಿರಬೇಕು, ಮತ್ತು ನಾವು ಯಾರ ಸೇವೆಯನ್ನು ಮಾಡ್ತೀವಿ ಅವರು ಖುಷಿಯಿಂದ ಸಂತುಷ್ಟರು ಆಗಿರಬೇಕಾಗಿದೆ. ಬಾಬಾ ಹೇಳ್ತಾರೆ ಎರಡೂ ಕಡೆಯಿಂದನೂ ಸಂತುಷ್ಟತೆ ಕಡಿಮೆ ಇದ್ದಾಗ ಜಮಾ ಕಡಿಮೆ ಆಗಿಬಿಡುತ್ತೆ, ಪರಿಶ್ರಮ ಹೆಚ್ಚಾಗ್ಬಿಡುತ್ತೆ. ಅಗರ್ ಸಂತುಷ್ಟತಾ का अनुभव नहीं किया चाहे स्वयं चाहे दूसरे तो जमा का खाता कम होता है. ಒಂದು ವೇಳೆ ಸಂತುಷ್ಟತೆಯ ಅನುಭವವನ್ನು ಮಾಡಲಿಲ್ಲ, ಬಲೆ ಸ್ವಯಂ ಆಗಿರ್ಬೋದು ಅಥವಾ ಅನ್ಯರಾಗಿರ್ಬೋದು, ಜಮಾದ ಖಾತೆ ಕಡಿಮೆ ಆಗಿಬಿಡುತ್ತೆ. बाप दादा ने जमा का खाता बहुत सहज बनाने की गोल्डन ಚಾವಿ बच्चों को दी है. ಬಾಪ್ ದಾದಾರವರು ಜಮಾದ ಖಾತೆಯನ್ನು ಬಹಳಷ್ಟು ಸಹಜವಾಗಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಒಂದು ಗೋಲ್ಡನ್ ಕೀಯನ್ನು ತಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ. ಜಾನ್ತೆ ಹೋ ವ ಚಾಬಿ ಕ್ಯಾ ಹೇ.
ಬಾಬಾ ಹೇಳ್ತಾ ಇದ್ದಾರೆ, ತಮಗೆ ಗೊತ್ತಿದೆನಾ ಆ ಒಂದು ಗೋಲ್ಡನ್ ಚಾವಿ ಯಾವ್ದಾಗಿದೆ ಅಂತ? ಮಿಲಿತೋ ಹೇನಾ, ತಮಗೆ ಸಿಕ್ಕಿದೆ ತಾನೆ. सहज जमा का खाता भरपूर करने की गोल्डन चाबी है। कोई भी मनसा वाचा कर्म किसी में भी सेवा करने के समय एक तो अपने अंदर निमित्त भाव की स्मृति. ಬಾಬಾ ಹೇಳ್ತಾ ಇದ್ದಾರೆ, ಸಹಜವಾಗಿ ಜಮಾದ ಖಾತೆಯನ್ನ ಭರ್ಪೂರ್ ಮಾಡ್ಕೊಳ್ಳೋದಿಕ್ಕೆ ಗೋಲ್ಡನ್ ಕೀ ಆಗಿದೆ. ಯಾವುದೇ ಮನಸ್ಸ ವಾಚ ಕರ್ಮಣ ಯಾವುದರಲ್ಲೇ ತಾವು ಸೇವೆಯನ್ನ ಮಾಡ್ತಿರ್ಬೋದು, ಆ ಸೇವೆಯನ್ನ ಮಾಡುವ ಸಮಯದಲ್ಲಿ ಒಂದು ತಮ್ಮ ಒಳಗಡೆ ನಿಮಿತ್ತ ಭಾವದ ಸ್ಮೃತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದಮೇಲೆ ನಮ್ಮ ಒಳಗಡೆ ಮೊದಲನೇದಾಗಿ ನಿಮಿತ್ತ ಭಾವ, निमित्त भाव, निर्माण भाव, शुभ भाव, आत्मिक स्नेह का भाव. अगर इस भाव की स्थिति में स्थित होकर सेवा करते हो तो सहज आपकी इस भाव के आत्माओं की भावना पूर्ण हो जाती है. ತಾವು ನಿಮಿತ್ತ ಭಾವ, ನಿರ್ಮಾಣ ಭಾವ, ಶುಭ ಭಾವ, ಆತ್ಮಿಕ ಸ್ನೇಹದ ಭಾವ, ಒಂದು ವೇಳೆ ಈ ಒಂದು ಭಾವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸೇವೆಯನ್ನ ಮಾಡ್ತಾ ಇದ್ದಾಗ ಸಹಜವಾಗಿ ತಮ್ಮ ಒಳಗಡೆ ಈ ಭಾವದಿಂದ ಆತ್ಮಗಳಿಗೆ ಅವರ ಭಾವನೆ ಪೂರ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಆಜ್ ಕೆ ಲೋಗ್ ಹರೇಕ ಕಾ ಭಾವ್ ಕ್ಯಾ ಹೈ ವ ನೋಟ್ ಕರ್ತೆ ಹೈ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಭಾವವನ್ನ ಜನರು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಭಾವ ಯಾವ ರೀತಿ ಇದೆ ಅಂತ. ಕ್ಯಾ ನಿಮಿತ್ತ ಭಾವ ಸೆ ಕರ್ ರೇ ಹೈ ವ ಅಭಿಮಾನ್ ಕೆ ಭಾವ ಸೆ, ಇವ್ರು ನಿಮಿತ್ತ ಭಾವದಿಂದ ಮಾಡ್ತಾ ಇದ್ದಾರಾ ಅಥವಾ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಅಭಿಮಾನದ ಭಾವದಿಂದ ಮಾಡ್ತಾ ಇದ್ದಾರಾ? ಜಹ ನಿಮಿತ್ತ ಭಾವ ಹೈ ವಹ ನಿರ್ಮಾಣ ಭಾವ ಆಟೋಮೆಟಿಕಲಿ ಆ ಜಾತಾ ಹೈ. ಎಲ್ಲಿ ನಿಮಿತ್ತ ಭಾವ ಇರುತ್ತೆ ಅಲ್ಲಿ ಆಟೋಮೆಟಿಕಲಿ ನಿರ್ಮಾಣ ಭಾವ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ತೋ ಚೆಕ್ ಕರೋ ಕ್ಯಾ ಜಮಾ ಹುವಾ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ನನ್ನಲ್ಲಿ ಏನು ಜಮಾ ಆಗಿದೆ, ಕಿತನಾ ಜಮಾ ಹುವಾ, ಎಷ್ಟು ಜಮಾ ಆಗಿದೆ. ಕ್ಯೂಂಕಿ ಇಸ್ ಸಮಯ ಸಂಗಮ ಯುಗ ಹಿ ಜಮಾ ಕರ್ನೆ ಕಾ ಯುಗ ಹೈ. ಯಾಕಂದ್ರೆ ಈ ಒಂದು ಸಮಯ ಏನಿದೆ ಸಂಗಮ ಯುಗದ ಸಮಯ, ಇದು ಜಮಾ ಮಾಡ್ಕೊಳ್ಳುವಂತಹ ಒಂದು ಯುಗ ಆಗಿದೆ. ಫಿರ್ ತೋ ಸಾರಾ ಕಲ್ಪ ಜಮಾ ಕಿ ಪ್ರಾರಬ್ಧ ಹೈ, ಬಾಕಿ ಉಳಿದೆಲ್ಲ ಕಲ್ಪ ನಾವು ಜಮಾ ಮಾಡ್ಕೊಂಡಿರುವಂತಹ ಪ್ರಾರಬ್ಧವನ್ನ ಅನುಭವ ಮಾಡ್ತೇವೆ. ತೋ ಇಸ್ ವರ್ಷ ಕ್ಯಾ ವಿಶೇಷ ಅಟೆನ್ಷನ್ ದೇನಾ ಹೈ, ಅಂದಮೇಲೆ ಈ ವರ್ಷ ಯಾವ ಒಂದು ಮಾತಿನ ಕಡೆಗೆ ವಿಶೇಷವಾಗಿ ಗಮನವನ್ನ ಕೊಡಬೇಕಾಗಿದೆ ನಾವು. ಅಪನೆ ಅಪನೆ ಜಮಾ ಕಾ ಖಾತಾ ಚೆಕ್ ಕರೋ. ಬಾಬಾ ಹೇಳ್ತಾರೆ, ತಮ್ಮ ತಮ್ಮ ಜಮಾದ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. चकर भी बनो, मेकर भी बनो, क्योंकि समय की समीपता के नज़ारे देख रहे हो. ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳುವಂತಹ ಚಕ್ಕರ್ ಆಗ್ರಿ, ಜೊತೆಗೆ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಮೇಕರ್ ಕೂಡ ಆಗಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಸಮಯದ ಸಮೀಪ ಹತ್ತಿರ ಬರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಅವ್ರ ಸಭೀನೆ ಬಾಪ್ತಾದ ಸೆ ವಾಯ್ದಾ ಕಿಯಾ ಹೈ ಕಿ ಹಮ್ ಸಮಾನ ಬನೆಂಗೆ. ಮತ್ತು ಎಲ್ಲರೂ ಕೂಡ ಬಾಪ್ತಾದರವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ ಏನಂತ, ನಾವು ಸಮಾನರು ಆಜ್ಞೆ ಆಗ್ತೇವೆ ಅಂತ. ವಾಯ್ದಾ ಕಿಯಾ ಹೇನಾ, ಪ್ರಾಮಿಸ್ ಮಾಡಿದಿರಿ ತಾನೆ. ಜಿನೋನೆ ವಾಯ್ದಾ ಕಿಯಾ ಹೇ ವ ಹಾತ್ ಉಠಾವೋ, ಯಾರೆಲ್ಲ ಪ್ರಾಮಿಸ್ ಮಾಡಿದ್ದೀರಾ ಅವ್ರ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಕಿಯಾ ಹೇ ಪಕ್ಕಾ ಮಾಡಿದಿರಿ ತಾನೆ, ಪಕ್ಕಾ ಇದೆ ತಾನೆ. ಕಿ ಪರ್ಸೆಂಟೇಜ್ ಮೇ ಹೇ, ಆ ಪ್ರಾಮಿಸಲ್ಲೂ ಕೂಡ ಪರ್ಸೆಂಟೇಜ್ ಇದೆನಾ? ಪಕ್ಕಾ ಕಿಯಾ ಹೇನಾ, ಪಕ್ಕಾ ಮಾಡಿದಿರಿ ತಾನೆ. तो ब्रह्मा बाप समान खाता जमा चाहिए ना. ಅಂದಮೇಲೆ ಬ್ರಹ್ಮ ತಂದೆಯ ಸಮಾನ ತಮ್ಮ ಖಾತೆ ಜಮಾ ಆಗಿರ್ಬೇಕಾಗಿದೆ. ಬ್ರಹ್ಮ ಬಾಪ್ ಕೆ ಸಮಾನ ಬನ್ನ ಹೇ ತೋ ಬ್ರಹ್ಮ ಬಾಪ್ ಕಾ ವಿಶೇಷ ಚರಿತ್ರ ಕ್ಯಾ ದೇಖಾ. ಬ್ರಹ್ಮ ತಂದೆಯ ಸಮಾನರಾಗಬೇಕು ಅಂದ್ರೆ ಬ್ರಹ್ಮ ತಂದೆಯ ವಿಶೇಷ ಚರಿತ್ರೆಯನ್ನು ಏನು ನೋಡಿದ್ರಿ? ಆದಿ ಸೆ ಲೇಕರ್ ಅಂತ್ ತಕ್ ಹರ್ ಬಾತ್ ಮೇ ಕಹಾ ಯಾ ಬಾಬಾ ಕಹಾ. ಆದಿಯಿಂದ ಹಿಡಿದು ಅಂತ್ಯದವರೆಗೆ ಬ್ರಹ್ಮ ಬಾಬಾರವರು ಪ್ರತಿಯೊಂದು ಮಾತಿನಲ್ಲಿ ನಾನು ಅಂತ ಹೇಳಿದ್ರು, ಬಾಬಾ ಅಂತ ಹೇಳಿದ್ರು. ಮೇ ಕರ್ ರಾ ಹೂಂ ನಹಿ ಬಾಬಾ ಕರಾ ರಾ ಹೇ. ಪ್ರತಿಯೊಂದು ಮಾತಿನಲ್ಲಿ ಬ್ರಹ್ಮ ತಂದೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ, ಬಾಬಾ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ರು. ಕಿಸೆ ಮಿಲ್ನೆ ಆಯೇ ಹೋ, ಯಾರನ್ನ ಮಿಲ್ನ ಮಾಡೋದಕ್ಕೋಸ್ಕರ ಬಂದಿದ್ದೀರಾ? ಬಾಬಾ ಸೆ ಮಿಲ್ನೆ ಆಯೇ ಹೋ, ಬಾಬನನ್ನ ಮಿಲ್ನ ಮಾಡೋದಕ್ಕೋಸ್ಕರ ಬಂದಿದ್ದೀರಾ. ಮೇಪನ್ ಕಾ ಅಭಾವ ಅವಿದ್ಯ ಏ ದೇಖನ, ನನ್ನತನದ ಅಭಾವ ಇತ್ತು ಮತ್ತು ನನ್ನತನ ಅನ್ನುವಂಥ ಶಬ್ದದ ಅವಿದ್ಯಾತನ ಅವರಲ್ಲಿ ಇತ್ತು. ಅದನ್ನು ತಾವು ನೋಡಿದಿರಿ ತಾನೆ. ದೇಖಾ
ನೋಡಿದ್ದೀರಿ ಅಲ್ವಾ? ಹರ್ ಮುರಳಿ ಮೇ ಬಾಬಾ ಬಾಬಾ ಕಿತನಾ ಬಾರ್ ಯಾದ್ ದಿಲಾತೆ ಹೇ. ಪ್ರತಿಯೊಂದು ಮುರಳಿನಲ್ಲಿ ಬಾಬಾ ಬಾಬಾ ಅಂತ ಎಷ್ಟು ನೆನಪು ಮಾಡಿಸ್ತಾರೆ. तो समान बनना इसका अर्थ ही है पहले मैं पन का अभाव हो. ಸಮಾನರಾಗೋದು ಅಂದರೆ ಇದರ ಅರ್ಥನೇ ಆಗಿದೆ, ಮೊದಲು ನನ್ನತನದ ಅಭಾವ ಇರಬೇಕು. ಪಹಲೆ ಸುನಾಯ ಹೇ ಕಿ ಬ್ರಾಹ್ಮಣೋं का ಮೇಪನ್ भी बहुत ರಾಯಲ್ है. ಬಾಬಾ ಮೊದಲು ಕೂಡ ತಿಳಿಸಿಕೊಟ್ಟಿದ್ದಾರೆ, ಬ್ರಾಹ್ಮಣರಲ್ಲಿ ನನ್ನತನ ಅನ್ನುವಂಥದ್ದು ಬಹಳಷ್ಟು ರಾಯಲ್ ಆಗಿದೆ. ಯಾದ್ ಹೈನಾ, ನೆನಪಿದೆ ತಾನೆ? ಸುನಾಯ ತಾನ ಬಾಬಾ ತಿಳಿಸಿಕೊಟ್ಟಿದ್ರು ತಾನೆ. ಸಬ್ ಚಾತೆ ಹೇ ಕಿ ಬಾಪ್ ದಾದಾ ಕಿ ಪ್ರತ್ಯಕ್ಷತಾ ಹೋ. ಎಲ್ಲರೂ ಇದನ್ನೇ ಬಯಸ್ತಾರೆ, ಬಾಪ್ ದಾದಾರವರ ಪ್ರತ್ಯಕ್ಷತೆ ಆಗಬೇಕು ಅಂತ. ಬಾಪ್ ದಾದಾ ಕಿ ಪ್ರತ್ಯಕ್ಷತಾ ಕರೆ, ಬಾಪ್ ದಾದಾರವರ ಪ್ರತ್ಯಕ್ಷತೆಯನ್ನ ಮಾಡಬೇಕು ಅಂತ. ಪ್ಲ್ಯಾನ್ ಬಹುತ್ ಬನಾತೆ ಹೋ, ಬಹಳಷ್ಟು ಪ್ಲ್ಯಾನನ್ನು ತಾವು ಮಾಡ್ತೀರಾ. ಅಚ್ಚೆ ಪ್ಲ್ಯಾನ್ ಬನಾತೆ ಹೋ, ಬಾಪ್ ದಾದಾ ಖುಷ್ ಹೇ. ಒಳ್ಳೆ ಒಳ್ಳೆ ಪ್ಲ್ಯಾನ್ಗಳನ್ನು ಮಾಡ್ತೀರಾ, ಬಾಪ್ ದಾದಾರರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ಲೇಕಿನ್ और रॉयल रूप का मैंपन प्लान में सफलता में कुछ परसेंटेज कम कर देता है. ಆ ಒಂದು ರಾಯಲ್ ರೂಪದ ನನ್ನತನ ಏನಿದೆ ಅದು ಪ್ಲ್ಯಾನಿನ ಸಫಲತೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ನ್ಯಾಚುರಲ್ ಸಂಕಲ್ಪ ಮೇ ಬೋಲ್ ಮೇ ಕರ್ಮ ಮೇ ಹರ್ ಸಂಕಲ್ಪ ಮೇ ಬಾಬಾ ಬಾಬಾ ಸ್ಮೃತಿ ಮೇ ಹೋ. ನ್ಯಾಚುರಲ್ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ಸ್ಮೃತಿಯಲ್ಲಿರಬೇಕು. ಮೇಪನ್ ನಹಿ, ನಾನು ಅನ್ನುವಂತಹ ನನ್ನತನ ಅಲ್ಲ. ಬಾಪ್ತಾದ ಕರಾವನ ಹಾರ್ ಹೇ ಕರಾ ರಹಾ ಹೇ. ಬಾಪ್ತಾದ ಮಾಡಿಸುವಾತ ತಂದೆ ಮಾಡಿಸ್ತಾ ಇದ್ದಾರೆ. ಜಗದಂಬಾ ಕಿ ವಿಶೇಷತಾ ಧಾರಣಾ ರಹಿ ಜಗದಂಬಾ ಕಿ ಯಹಿ ವಿಶೇಷ ಧಾರಣಾ ರಹಿ. ಜಗದಂಬಾ ಮಮ್ಮಾರವ್ರದ್ದು ಕೂಡ ವಿಶೇಷವಾಗಿ ಇದೇ ಧಾರಣೆ ಇತ್ತು. ಜಗದಂಬಾ ಕಾ ಸ್ಲೋಗನ್ ಯಾದ್ ಹೇ, ಪುರಾಣೋಂ ಕೋ ಯಾದ್ ಹೋಗಾ. ಜಗದಂಬಾರವರ ಸ್ಲೋಗನ್ ನೆನಪಿದೆನಾ? ಹಳಬ್ರಿಗೆ ನೆನಪಿರುತ್ತೆ. ಹೇ ಯಾದ್ ನೆನಪಿದೆನಾ? ಬೋಲೋ, ಏನು ಹೇಳಿ? ಹುಕುಮಿ ಹುಕುಮ್ ಚಲಾಯೆ ರಹಾ. ಹುಕುಮಿ ಹುಕುಮ್ ನಡೆಸ್ತಾ ಇದ್ದಾರೆ. ಯತಿ ವಿಶೇಷ ಧಾರಣಾ ಜಗದಂಬಾಕಿ, ಇದು ವಿಶೇಷ ಜಗದಂಬಾ ಮಮ್ಮಾರವರ ವಿಶೇಷ ಧಾರಣೆ ಇತ್ತು. ಬಾಬಾ ಮಾಡಿಸ್ತಾ ಇದ್ದಾರೆ. ಹುಕುಮಿ ಹುಕುಮ್ ಚಲಾ ರಹಾ ಹೇ. तो नंबर 1 लेना है, ಸಮಾನ ಬನ್ನ ಹೇ, ತೋ ಮೇಪನ್ ಖತಮ್ ಹೋ ಜಾಯೆ. ಅಂದಮೇಲೆ ಬಾಬಾ ಹೇಳ್ತಾ ಇದ್ದಾರೆ, ನಂಬರ್ 1 ಬರಬೇಕು, ಸಮಾನರ ಆಗಬೇಕು ಅಂದರೆ ನನ್ನತನ ಅನ್ನೋದೇನಿದೆ ಅದು ಸಮಾಪ್ತಿ ಆಗಬೇಕು. ಮುಖಸೆ ಆಟೋಮೆಟಿಕ್ ಬಾಬಾ ಬಾಬಾ ಶಬ್ದ ನಿಕಲೆ, ಬಾಯಿಂದ ಆಟೋಮೆಟಿಕಲಿ ಬಾಬಾ ಬಾಬಾ ಅನ್ನುವಂಥ ಶಬ್ದ ಬರಬೇಕು. कर्म में आपकी सूरत में बाप की मूरत दिखाई दे तब ಪ್ರತ್ಯಕ್ಷತಾ ಹೋಗಿ. ಕರ್ಮದಲ್ಲಿ ತಮ್ಮ ಮುಖದಲ್ಲಿ ತಂದೆಯ ಮುಖ ಕಾಣಬೇಕಾಗಿದೆ, ಆಗ ಹೇಳಲಾಗತ್ತೆ ಪ್ರತ್ಯಕ್ಷತೆ ಆಗುತ್ತೆ ಅಂತ. ಬಾಪ್ತಾದ ಯ ರಾಯಲ್ ರೂಪ್ ಕೆ ಮೇ ಕೆ ಗೀತ್ ಬಹುತ್ ಸುನ್ತೆ ಹೇ. ಬಾಪ್ತಾದರವರು ಈ ಒಂದು ರಾಯಲ್ ರೂಪದ ನಾನು ಅನ್ನೋಂತಹ ಗೀತೆಯನ್ನು ಬಹಳಷ್ಟು ಕೇಳ್ತಾ ಇರ್ತಾರೆ. मैंने जो किया वही ठीक है, मैंने जो सोचा वही ठीक है, वही होना चाहिए. ये ಮೇಪನ್ ಧೋಕಾ ದೇ ದೇತಾ ಹೇ. ನಾನೇನು ಮಾಡಿದ್ದೇನೆ ಅದು ಸರಿ ಇದೆ, ನಾನೇನು ವಿಚಾರ ಮಾಡಿದ್ದೇನೆ ಅದು ಸರಿ ಇದೆ, ಅದೇ ಆಗಬೇಕು ಅನ್ನುವಂಥ ಈ ಒಂದು ನನ್ನತನ ಏನಿದೆ ಅದು ಬಹಳಷ್ಟು ಮೋಸ ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸೋಚೋ ಭಲೆ ಕಹೋ ಭಲೆ ಲೇಕಿನ್ ನಿಮಿತ್ತ ಅವ್ರ ನಿರ್ಮಾಣ ಭಾವಸೆ. ವಿಚಾರ ಮಾಡಿ ಹೇಳಿ, ಆದರೆ ಬಾಬಾ ಹೇಳ್ತಾರೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ಇರಬೇಕಾಗಿದೆ. ಬಾಪ್ತಾದನೆ ಪಹಲೆ ಬಿ ಏಕ ರೂಹಾನಿ ಡ್ರಿಲ್ ಸಿಖಾಯಿ ಹೇ. ಕೌನ್ ಸಿ ಡ್ರಿಲ್? ಬಾಪ್ತಾದರವರು ಮೊದಲು ಕೂಡ ಒಂದು ಆತ್ಮಿಕ ಡ್ರಿಲ್ನ ಹೇಳಿಕೊಟ್ಟಿದ್ರು. ಯಾವ ಡ್ರಿಲ್? ಅಭಿ ಅಭಿ ಮಾಲಿಕ್ ಅಭಿ ಅಭಿ ಬಾಲಕ್. ಈಗೀಗ ಮಾಲೀಕರು, ಈಗೀಗ ಬಾಲಕರು. विचार देने में मालिक बन, मैच्योरिटी के फाइनल में होने के बाद ಬಾಲಕಪನ್. ವಿಚಾರವನ್ನು ಕೊಡುವಂತಹದ್ರಲ್ಲಿ ತಾವು ಮಾಲೀಕತನ ಇರಲಿ, ಮೆಜಾರಿಟಿಯಲ್ಲಿ ಫೈನಲ್ ಆಗುವಂಥ ಸಮಯದಲ್ಲಿ ಬಾಬಾ ಹೇಳ್ತಾರೆ ಆ ಒಂದು ಮಾತು ಫೈನಲ್ ಆಗಿದ ತಕ್ಷಣ ಬಾಲಕತನ ಇರಬೇಕು. ಯ ಮಾಲಿಕ್ ಅವ್ರ ಬಾಲಕ್, ಈ ರೂಹಾನಿ ಡ್ರಿಲ್ ಬಹುತ್ ಅವಶ್ಯಕ ಹೇ. ಮಾಲೀಕ ಮತ್ತು ಬಾಲಕ ಈ ಒಂದು ಆತ್ಮಿಕ ಡ್ರಿಲ್ ಬಹಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಬಾಪ್ತಾದಾ ಕೆ 3 ಶಬ್ದ ಶಿಕ್ಷಾಕ್ಕೆ ಯಾದ್ ರಖೋ. ಬಾಬಾ ಹೇಳ್ತಾರೆ ಕೇವಲ ಬಾಪ್ತಾದರವರ 3 ಶಬ್ದ ಶಿಕ್ಷಣದ ಮಾತುಗಳನ್ನು ನೆನ್ಪಿಟ್ಕೊಳ್ಳಿ. ಸಬ್ಕು ಯಾದ್ ಹೇ,
ಎಲ್ಲರಿಗೂ ನೆನಪಿದೆನಾ? ಮನ್ಸಾಮೆ ನಿರಾಕಾರಿ, ವಾಚಾಮೆ ನಿರಹಂಕಾರಿ, ಕರ್ಮಮೆ ನಿರ್ವಿಕಾರಿ. ಬ್ರಹ್ಮಬಾಬರವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರಲ್ವ, ಏನಂತ? ಮನಸ್ಸಿನಲ್ಲಿ ನಿರಾಕಾರಿ, ವಾಚಾದಲ್ಲಿ ನಿರಹಂಕಾರಿ ಮತ್ತು ಕರ್ಮದಲ್ಲಿ ನಿರ್ವಿಕಾರಿಗಳು. जब भी संकल्प करते हो तो ನಿರಾಕಾರಿ ಸ್ಥಿತಿ ಮೇ ಸ್ಥಿತ ಹೋಕೆ ಸಂಕಲ್ಪ ಕರೋ. ಯಾವಾಗೆಲ್ಲ ತಾವು ಸಂಕಲ್ಪವನ್ನ ಮಾಡ್ತಿರೋ ಆಗ, ಪ್ರತಿಯೊಂದು ಸಂಕಲ್ಪವನ್ನ ಮಾಡುವಾಗ ತಾವು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸಂಕಲ್ಪವನ್ನ ಮಾಡಿ. ಅವರು ಸಬ್ ಭೂಲ್ ಜಾಯೆ ಲೇಕಿನ್ ಯೇ ತೀನ್ ಶಬ್ದ ನಹಿ ಭೂಲೋ. ಬೇರೆನೆಲ್ಲ ಮರ್ತು ಬಿಡ್ರಿ, ಆದ್ರೆ ಈ 3 ಶಬ್ದಗಳನ್ನ ಮರಿಬೇಡಿ ಅಂತ ಹೇಳ್ತಾರೆ ಬಾಬಾ. ये साकार रूप की 3 शब्दों की शिक्षा सौगात है. ಬಾಬಾ ಈ ಒಂದು ಸಾಕಾರ ರೂಪದ 3 ಶಬ್ದಗಳ ಶಿಕ್ಷಣವನ್ನ ಈ ದಿನ ಗಿಫ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ತೋ ಬ್ರಹ್ಮ ಬಾಪ್ ಸೆ ಸಾಕಾರ ರೂಪ ಮೇ ಬಿ ಪ್ಯಾರ್ ರಹ. ತಮ್ಮೆಲ್ರಿಗೂ ಕೂಡ ಬ್ರಹ್ಮ ತಂದೆಯ ಸಾಕಾರ ರೂಪದಲ್ಲೂ ಕೂಡ ಬಹಳಷ್ಟು ಪ್ರೀತಿ ಇತ್ತು. अभी भी डबल फॉरेनर्स कई अनुभव सुनाते हैं कि ब्रह्मा बाप से बहुत प्यार है. ಈಗಲೂ ಕೂಡ ಡಬಲ್ ವಿದೇಶಿಗಳು ಅನೇಕರು ತಮ್ಮ ಅನುಭವವನ್ನು ಹೇಳ್ತಾರೆ, ಬ್ರಹ್ಮ ತಂದೆ ಜೊತೆಗೆ ಬಹಳಷ್ಟು ಪ್ರೀತಿ ಇದೆ. ದೇಖಾ ನಹಿ ಹೇ ತೋ ಬಿ ಪ್ಯಾರ್ ಹೇ. ನೋಡಿಲ್ಲ ಆದ್ರೂ ಕೂಡ ಬಹಳಷ್ಟು ಪ್ರೀತಿ ಇದೆ. ಹಾ ಡಬಲ್ ಫಾರಿನರ್ಸ್ ಬ್ರಹ್ಮ ಬಾಪ್ ಸೆ ಪ್ಯಾರ್ ಜ್ಯಾದಾ ಹೇನಾ. ಡಬಲ್ ಫಾರಿನರ್ಸ್ಗಳಿಗೆ ಬ್ರಹ್ಮ ತಂದೆ ಜೊತೆಗೆ ಬಹಳಷ್ಟು ಪ್ರೀತಿ ಇದೆ ತಾನೆ, ಹೇನಾ? ಪ್ರೀತಿ ಇದೆ ಅಲ್ವಾ? तो जिससे प्यार होता है ना उसकी सौगात बहुत संभाल के रखते हैं. ಯಾರ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತೆ ಅವರು ಕೊಟ್ಟಿರುವಂತಹ ಗಿಫ್ಟ್ ಅನ್ನ ಬಹಳಷ್ಟು ಸಂಭಾಲನೆ ಮಾಡ್ಕೊಂಡು ಇಟ್ಕೊಳ್ತಾರೆ. ಚಾಹೆ छोटी सी भी सौगात होगी ना, तो जिससे अति प्यार होता है उसकी सौगात को छुपा के रखते हैं. ಎಷ್ಟೇ ಚಿಕ್ಕದಾಗಿರುವಂತ ಗಿಫ್ಟ್ ಆಗಿರ್ಬೋದು, ಯಾರ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅವರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಅನ್ನ ಮುಚ್ಚಿಟ್ಕೊಳ್ತಾರೆ, ಸಂಭಾಲ್ಕೆ ರಕ್ತೆ, ಅದನ್ನ ಬಹಳಷ್ಟು ಸಂಭಾಲನೆ ಮಾಡಿ ಎತ್ತಿಡ್ತಾರೆ. तो ब्रह्मा बाप से प्यार है तो इन 3 शब्दों की शिक्षा से प्यार. ಬ್ರಹ್ಮ ತಂದೆಯ ಜೊತೆಗೆ ಪ್ರೀತಿ ಇದೆ ಅಂದ್ರೆ ಅರ್ಥ ಈ 3 ಶಬ್ದಗಳ ಮೇಲೆ, ಈ 3 ಶಬ್ದಗಳ ಶಿಕ್ಷಣದ ಮೇಲೆ ಪ್ರೀತಿ. इसमें संपन्न बनना या समान बनना बहुत सहज हो जाएगा. ಇದರಿಂದನೇ ಬಾಬಾ ಹೇಳ್ತಾರೆ ಇದರಲ್ಲಿಯೇ ಸಂಪನ್ನರಾಗಬಹುದಾಗಿದೆ ಅಥವಾ ಸಮಾನರಾಗಬಹುದಾಗಿದೆ, ಬಹಳಷ್ಟು ಸಹಜ ಆಗ್ಬಿಡುತ್ತೆ. ಯಾದ್ ಕರೋ ಬ್ರಹ್ಮ ಬಾಪ್ನಿ ಕ್ಯಾ ಕಹಾ. ಬಾಬಾ ಹೇಳ್ತಾರೆ ನೆನ್ಪು ಮಾಡ್ಕೊಳ್ಳಿ ಬ್ರಹ್ಮ ತಂದೆ ಏನ್ ಹೇಳಿದ್ರು ಅಂತ. तो नए वर्ष में वाचा की सेवा भले करो, धूमधाम से करो, लेकिन अनुभव कराने की सेवा सदा अटेंशन में रखो. ಅಂದಮೇಲೆ ಈ ಒಂದು ಹೊಸ ವರ್ಷದಲ್ಲಿ ಮಾತಿನ ಸೇವೆಯನ್ನು ಭಲೆ ಮಾಡಿ, ಧೂಮ್ಧಾಮಾಗಿ ಮಾಡಿ, ಆದರೆ ಅನುಭವವನ್ನ ಮಾಡಿಸುವಂತ ಸೇವೆಯ ಕಡೆಗೆ ಸದಾ ಗಮನವನ್ನ ಕೊಡಿ ಅಂತ ಹೇಳ್ತಾರೆ ಬಾಬಾ. सब अनुभव करे कि इस बहन द्वारा या भाई द्वारा हमें शक्ति का अनुभव हुआ, शांति का अनुभव हुआ, क्योंकि अनुभव कभी भूलता नहीं है. ಯಾರಿಗೆಲ್ಲ ತಾವು ಅನುಭವಗಳನ್ನ ಮಾಡಿಸ್ತೀರಾ, ಯಾರೆಲ್ಲ ಅನುಭವ ಮಾಡ್ತಾರೆ ಅವರು ಈ ಒಂದು ಸಹೋದರಿಯ ಮೂಲಕ ಅಥವಾ ಈ ಸಹೋದರರ ಮೂಲಕ ನಮಗೆ ಶಕ್ತಿಯ ಅನುಭವ ಆಯಿತು, ಶಾಂತಿಯ ಅನುಭವ ಆಯಿತು ಅಂತ ಹೇಳಬೇಕು. ಏಕೆಂದ್ರೆ ಯಾರೂ ಕೂಡ ಅನುಭವವನ್ನು ಎಂದಿಗೂ ಮರೆಯೋದಿಲ್ಲ. ಸುನಾ ಹುವಾ ಭೂಲ್ ಜಾತಾ ಹೇ. ಕೇಳಿರೋದನ್ನ ಮರ್ತ್ ಬಿಡ್ತಾರೆ, ಆದ್ರೆ ಅನುಭವ ಮಾಡಿರೋದನ್ನ ಯಾರು ಮರೆಯೋದಿಲ್ಲ. ಅಚ್ಚಾ ಲಗ್ತಾ ಹೇ ಲೇಕಿನ್ ಭೂಲ್ ಜಾತಾ ಹೇ. ಕೇಳಿರುವ ಮಾತುಗಳು ಚೆನ್ನಾಗ್ ಅನ್ಸುತ್ತೆ ಆದ್ರೆ ಮರ್ತ್ ಬಿಡ್ತಾರೆ. ಅನುಭವ ಐಸಿ ಚೀಸ್ ಹೇ ಜೋ ಕೀಂಚ್ ಕೆ ಉಸ್ಕೋ ಆಪ್ಕೆ ನಜ್ದೀಕ್ ಲಾಯೇಗಿ. ಆದ್ರೆ ಅನುಭವ ಇಂತಹ ಒಂದು ವಸ್ತುವಾಗಿದೆ, ಅವರನ್ನ ಆಕರ್ಷಿತ ಮಾಡಿ ತಮ್ಮ ಕಡೆಗೆ ಕರ್ಕೊಂಬಂದ್ಬಿಡುತ್ತೆ. संपर्क वाला संबंध में आता रहेगा, क्योंकि संबंध के बिना वर्षे के अधिकारी नहीं बन सकते हैं. ಸಂಪರ್ಕದಲ್ಲಿರುವವರು ಸಂಬಂಧದಲ್ಲಿ ಬರ್ತಾರೆ, ಏಕೆಂದ್ರೆ ಸಂಬಂಧದ ಹೊರತು ಆಸ್ತಿಗೆ ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಇಲ್ಲ. तो ಅನುಭವ ಸಂಬಂಧ ಮೇ ಲಾನೆ ವಾಲಾ ಹೇ. ಈ ಒಂದು ಅನುಭವ ಏನಿದೆ ಅದು ಸಂಬಂಧದಲ್ಲಿ ತರುವಂತಹದ್ದಾಗಿದೆ. ಅಚ್ಚಾ ಸಮಜಾ ಕ್ಯಾ ಕರೆಂಗೆ. ಈಗ ಗೊತ್ತಾಯ್ತಲ್ವಾ ಏನ್ ಮಾಡಬೇಕು ಅಂತ. ಚೆಕ್ ಕರೋ, ಚೆಕ್ಕರ್ ಬಿ ಬನೋ ಮೇಕರ್ ಬಿ ಬನೋ. ಬಾಬಾ ಹೇಳ್ತಾರೆ ಈಗ ಚೆಕ್ ಮಾಡ್ಕೊಳ್ಳಿ, ಚೆಕ್ಕರು ಆಗ್ರಿ ಜೊತೆಗೆ ಮೇಕರ್ ಕೂಡ ಆಗಿ ಅಂತ ಹೇಳ್ತಾರೆ ಬಾಬಾ. ಅನುಭವ ಕರಾನೆಕ್ಕೆ ಮೇಕರ್ ಬನೋ, ಜಮಾಕೆ ಖಾತೆ ಚೆಕ್ ಕರ್ನೆಕ್ಕೆ ಚೆಕ್ಕರ್ ಬನೋ. ಬಾಬಾ ಹೇಳ್ತಾರೆ ಅನುಭವವನ್ನ ಮಾಡಿಸುವಂತಹ ಮೇಕರ್ ಕೂಡ ಆಗಿ, ಜೊತೆಗೆ ಜಮಾದ ಖಾತೆಯನ್ನ ಚೆಕ್ ಮಾಡ್ಕೊಳ್ಳುವಂತಹ ಚೆಕ್ಕರ್ ಕೂಡ ಆಗಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಒಳ್ಳೆಯದು. ಅಭಿ ಸಭಿ ಕ್ಯಾ ಕರೆಂಗೆ. ಈಗೆಲ್ರು ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ಕೋ ನಯೇ ವರ್ಷಕ್ಕೆ ಕೊಯ್ ಗಿಫ್ಟ್ ದೇಂಗೆ ಯಾ ನಹಿ.
ಬಾಪ್ತಾದರವ್ರಿಗೆ ಹೊಸ ವರ್ಷದ ಗಿಫ್ಟನ್ನು ಕೊಡ್ತೀರೋ ಅಥವಾ ಇಲ್ವೋ? ನಯೇ ವರ್ಷ ಮೇ ಕ್ಯಾ ಕರ್ತೆ ಹೋ? ಹೊಸ ವರ್ಷದಲ್ಲಿ ಏನು ಮಾಡ್ತೀರಾ? ಏಕ ದೋಕ ಗಿಫ್ಟ್ ದೇತೆ ಹೋ ನಾ, ಒಬ್ರಿನೊಬ್ರಿಗೆ ಗಿಫ್ಟ್ ಕೊಡ್ತೀರಿ ತಾನೆ. ಏಕ ಕಾರ್ಡ್ ದೇತೆ ಹೇ, ಏಕ ಗಿಫ್ಟ್ ದೇತೆ ಹೇ. ಒಂದು ಕಾರ್ಡ್ ಕೊಡ್ತಾರೆ, ಒಂದು ಗಿಫ್ಟನ್ನು ಕೊಡ್ತಾರೆ. ತೋ ಬಾಪ್ತಾದಕ್ಕೂ ಕಾರ್ಡ್ ನಹಿ ಚಾಹಿಯೆ, ರಿಕಾರ್ಡ್ ಚಾಹಿಯೆ. ಅಂದಮೇಲೆ ಬಾಬರವ್ರಿಗೆ ಕಾರ್ಡ್ ಬೇಡ, ಬಾಬಾ ಹೇಳ್ತಾರೆ ನನಗೆ ರಿಕಾರ್ಡ್ ಬೇಕು ಅಂತ ಹೇಳ್ತಾರೆ ಬಾಬಾ. ಸಬ್ ಬಚ್ಚೋಂ ಕಾ ರಿಕಾರ್ಡ್ ನಂಬರ್ 1 ಹೋ, ಏ ರಿಕಾರ್ಡ್ ಚಾಹಿಯೆ. ಎಲ್ಲ ಮಕ್ಕಳ ನಂಬರ್ 1 ರಿಕಾರ್ಡ್ ಆಗಬೇಕು, ಅಂತಹ ಒಂದು ರಿಕಾರ್ಡ್ ನನಗೆ ಬೇಕು ಅಂತ ಹೇಳ್ತಾರೆ ಬಾಬಾ. ನಿರ್ವಿಘ್ನ ಹೋ, ಅಭಿ ಕೊಯ್ ವಿಘ್ನ ಕಿ ಬಾತೆ ಸುನ್ತೆ ಹೇ ನಾ, ತೋ ಬಾಪ್ತಾದ ಕೋ ಏಕ್ ಹಸಿ ಕಾ ಖೇಲ್ ಯಾದ್ ಆತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗತ್ತೆಲ್ಲರೂ ಕೂಡ ನಿರ್ವಿಘ್ನ ಆಗ್ಬೇಕಾಗಿದೆ. ಈಗಲೂ ಅಲ್ಲಿ ಇಲ್ಲಿ ಒಂದೊಂದ್ ಕಡೆ ವಿಘ್ನದ ಮಾತುಗಳನ್ನ ಏನ್ ಕೇಳಲಾಗುತ್ತೆ. ಅಂದಮೇಲೆ ಬಾಪ್ತಾದರವ್ರು ಹೇಳ್ತಾರೆ ಒಂದು ನಗುವಿನ ಆಟ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಮಾಲೂಮೇ ಕೌನ್ಸಿ ಹಸಿ ಕಾ ಖೇಲ್ ಹೇ, ನೆನಪಿದ್ದೇನೆ ಯಾವ ಒಂದು ನಗುವಿನ ಆಟ ಆಗಿದೆ. ವ ಖೇಲೆ ಬೂಡೆ ಬೂಡೆ ಗುಡಿಯೋಂ ಕಾ ಖೇಲ್ ಕರ್ ರಹೆ ಹೇ ಬೂಡೆ ಲೇಕಿನ್ ಖೇಲ್ ಕರ್ತೆ ಹೇ ಗುಡಿಯೋಂ ಕಾ, ತೋ ಹಸಿ ಕಾ ಖೇಲ್ ಹೇ ನಾ. ಬಾಬಾ ಹೇಳ್ತಾ ಇದ್ರೆ ಆಟ ಯಾವುದು ಅಂತ, ವೃದ್ಧರಾಗಿರ್ತಾರೆ, ವಯಸ್ಸಾಗಿರುತ್ತೆ, ಗೊಂಬೆಗಳ ಆಟ ಆಡ್ತಾ ಇರ್ತಾರೆ. ಅವರು ವೃದ್ಧರೇ, ಆದ್ರೆ ಆಟ ಮಾತ್ರ ಗೊಂಬೆಗಳ ಆಟವನ್ನ ಆಡ್ತಾ ಇರ್ತಾರೆ. ಅಂದಮೇಲೆ ಅದು ನಗುವಿನ ಆಟ ಆಗಿದೆ ತಾನೆ. तो अभी तो छोटी छोटी बातें सुनते हैं, देखते हैं ना, तो ऐसे ही लगता है वानप्रस्थ अवस्था वाले और बातें कितनी छोटी है. ಬಾಬಾ ಹೇಳ್ತಾ ಇದ್ದಾರೆ. ಅಂದಮೇಲೆ ಚಿಕ್ಕ ಚಿಕ್ಕ ಮಾತುಗಳು ನೋಡೋದಕ್ಕೆ ಬಹಳ ಚಿಕ್ಕ ಚಿಕ್ಕ ಮಾತುಗಳು, ಆದ್ರೆ ಈ ರೀತಿ ಅನುಭವ ಆಗುತ್ತೆ. ವಾನಪ್ರಸ್ಥದವ್ರು ಕುತ್ಕೊಂಡು ಚಿಕ್ಕ ಚಿಕ್ಕ ಮಾತಿನ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. तो ये रिकॉर्ड बाप को अच्छा नहीं लगता. ಇಷ್ಟೆಲ್ಲ ತಾವು ವಾನಪ್ರಸ್ಥಿಗಳಾಗಿ ಚಿಕ್ಕ ಚಿಕ್ಕ ಮಾತಿನ ಕಡೆಗೆ ತಾವು ಗಮನ ಕೊಟ್ಟಾಗ ಅಥವಾ ಚಿಕ್ಕ ಚಿಕ್ಕ ಮಾತಿನ ಕಡೆಗೆ ನಾವು ಬೇಜಾರಾದಾಗ ಬಾಪ್ತಾದರವ್ರಿಗೆ ಆ ಒಂದು ರಿಕಾರ್ಡ್ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಕೆ ಬಜಾಯೆ ಕಾರ್ಡ್ ಕೆ ಬಜಾಯ್ ರಿಕಾರ್ಡ್ ದೋ. ಬಾಬಾ ಹೇಳ್ತಾರೆ ನನಗೆ ಕಾರ್ಡಿನ ಬದಲಾಗಿ ರಿಕಾರ್ಡ್ ಕೊಡಿ ಅಂತ ಹೇಳ್ತಾರೆ ಬಾಬಾ. ನಿರ್ವಿಘ್ನ ಚೋಟಿ ಬಾತೆ ಸಮಾಪ್ತ, ನಿರ್ವಿಘ್ನರಾಗಬೇಕಾಗಿದೆ. ಚಿಕ್ಕ ಮಾತುಗಳು ಸಮಾಪ್ತಿ ಆಗ್ಬೇಕು. ಬಡೆ ಕೋ ಛೋಟಾ ಬನಾನ ಸೀಕೋ ಅವರು ಛೋಟೆ ಕೋ ಖತಮ್ ಕರ್ನಾ ಸೀಕೋ. ದೊಡ್ಡ ಮಾತನ್ನ ಚಿಕ್ಕದನ್ನಾಗಿ ಮಾಡೋದನ್ನ ಕಲೀರಿ ಮತ್ತು ಚಿಕ್ಕ ಮಾತುಗಳನ್ನ ಸಮಾಪ್ತಿ ಮಾಡೋದನ್ನ ಕಲೀರಿ ಅಂತ ಹೇಳ್ತಾರೆ ಬಾಬಾ. ಬಾಪ್ತಾದ ಏಕ್ ಬಚ್ಚೆ ಕಾ ಚೆಹರಾ ಬಾಪ್ತಾದ ಕಾ ಮುಕುಡ ದೇಖ್ನೆ ಕಾ ದರ್ಪಣ ಬನಾನೆ ಚಾತೆ ಹೇ. ಬಾಪ್ತಾದರವರು ಒಂದೊಂದು ಮಗುವಿನ ಮುಖವನ್ನ ಬಾಪ್ತಾದರವರ ಮುಖದ ದರ್ಪಣವನ್ನಾಗಿ ಮಾಡ್ಲಿಕ್ಕೆ ಬಯಸ್ತಾರೆ. ಆಪ್ಕೆ ದರ್ಪಣ ಮೇ ಬಾಪ್ತಾದ ದಿಕಾಯಿದೆ, ತಮ್ಮ ಮುಖದ ದರ್ಪಣದಲ್ಲಿ ಬಾಪ್ತಾದ ಕಾಣಬೇಕಾಗಿದೆ. तो ऐसा ವಿಚಿತ್ರ ದರ್ಪಣ ಬಾಪ್ತಾದಕ್ಕೋ ಗಿಫ್ಟ್ ಮೇದೋ. ಅಂದಮೇಲೆ ಇಂತಹ ಒಂದು ವಿಚಿತ್ರ ದರ್ಪಣವನ್ನ ತಮ್ಮ ಮುಖದಲ್ಲಿ ಬಾಬಾ ಕಾಣಬೇಕು, ಅಂತಹ ದರ್ಪಣವನ್ನ ನನಗೆ ಗಿಫ್ಟ್ ಆಗಿ ಕೊಡಿ ಅಂತ ಹೇಳ್ತಾರೆ ಬಾಬಾ. ದುನಿಯಾ ಮೇ ತೋ ಐಸಾ ಕೊಯ್ ದರ್ಪಣ ಹೈ ಹಿ ನಹಿ ಜಿಸ್ಮೆ ಪರಮಾತ್ಮ ದಿಕಾಯಿ ದೆ. ಜಗತ್ತಿನಲ್ಲಿ ಇಂತಹ ಯಾವುದೇ ಕನ್ನಡಿನೇ ಇಲ್ಲ, ದರ್ಪಣನೇ ಇಲ್ಲ, ಅದರಲ್ಲಿ ಪರಮಾತ್ಮ ಕಾಣ್ತಾರೆ. ತೋ ಆಪ್ ಇಸ್ ನಯ ವರ್ಷಕ್ಕೆ ಐಸಿ ಗಿಫ್ಟ್ ದೋ ಜೋ ವಿಚಿತ್ರ ದರ್ಪಣ ಬಂಜಾವೋ. ಬಾಬಾ ಹೇಳ್ತಾ ಇದ್ದಾರೆ ಇಂತಹ ಒಂದು ಹೊಸ ವರ್ಷದಲ್ಲಿ ಇಂತಹ ಗಿಫ್ಟ್ ಕೊಡಿ ನನಗೆ, ಇಂತಹ ಒಂದು ವಿಚಿತ್ರ ದರ್ಪಣ ಆಗ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಜೋ ಬಿ ದೇಖೆ ಜೋ ಬಿ ಸುನೆ तो उसको ಬಾಪ್ತಾದ ಹಿ ದಿಕಾಯಿ ದೆ ಸುನಾಯಿ ದೆ. ಯಾರೇ ನೋಡ್ಲಿ ಯಾರೇ ಕೇಳಲಿ ಅವ್ರಿಗೆ ಬಾಪ್ತಾದರವರೇ ಕಾಣಬೇಕಾಗಿದೆ, ಬಾಪ್ತಾದರವರ ಮಾತುಗಳೇ ಕೇಳಬೇಕಾಗಿದೆ. ಬಾಪ್ಕ ಆವಾಜ್ ಸುನಾಯಿ ದೆ, ಅವರಿಗೆ ಬಾಪ್ತಾದರವರ ಧ್ವನಿಯೇ ಕೇಳಬೇಕು. ತೋ ಸೌಗಾತ್ ದೇಂಗೆ ಬಾಬಾ ಕೇಳ್ತಾ ಇದ್ದಾರೆ. ಅಂದಮೇಲೆ ಈ ಒಂದು ಗಿಫ್ಟ್ ಅನ್ನ ಕೊಡ್ತೀರಾ ಜೋ ದೇನೆ ಕಾ ದೃಢ ಸಂಕಲ್ಪ ಕರ್ತೆ ಹೇ ವ ಹಾತ್ ಉಠಾವೋ. ಯಾರು ಈ ಒಂದು ಗಿಫ್ಟ್ ಅನ್ನ ಕೊಡುವ ದೃಢ ಸಂಕಲ್ಪವನ್ನ ಮಾಡ್ತೀರಾ ಅವ್ರ ಕೈ ಎತ್ತರಿ ಅಂತ ಹೇಳ್ತಾರೆ ಬಾಬಾ. ದೃಢ ಸಂಕಲ್ಪಕ್ಕ ಹಾತ್ ಉಠಾವೋ, ಕೇವಲ ಸ್ಥೂಲ ಕೈಯನ್ನಷ್ಟೇ ಅಲ್ಲ ದೃಢ ಸಂಕಲ್ಪದ ಕೈಯನ್ನ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಡಬಲ್ ಫಾರಿನರ್ಸ್ ಉಠಾ ರಹೆ ಹೇ, ಡಬಲ್ ವಿದೇಶಿಗಳು ಕೂಡ ಕೈಯನ್ನ ಎತ್ತುತ್ತಾ ಇದ್ದಾರೆ. ಸಿಂಧಿ ಗ್ರೂಪ್ ಬಿ ಉಠಾ ರಹಾ ಹೇ, ಸಿಂಧಿ ಗ್ರೂಪ್ನವರು ಕೂಡ ಕೈ ಎತ್ತುತ್ತಾ ಇದ್ದಾರೆ. ಸೋಚ್ಕೆ ಉಠಾ ರಹೆ ಹೇ, ವಿಚಾರ ಮಾಡಿ ಎತ್ತುತ್ತಾ ಇದ್ದಾರೆ ಕೈಯನ್ನ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಹೇ ಬಾಪ್ತಾದಾ ಕೋ ಸಿಂಧಿ ಗ್ರೂಪ್ ಮೇ ಉಮ್ಮೀದ್ ಹೇ, ಬತಾಯೆ ಕೌನ್ ಸಿ ಉಮ್ಮೀದ್ ಹೇ. ಒಳ್ಳೆಯದು, ಬಾಪ್ತಾದರವ್ರಿಗೆ ಸಿಂಧಿ ಗ್ರೂಪಿನ ಮೇಲೆ ಒಂದು ಉಮ್ಮೀದ್ ಇದೆ ಅಂತ ಹೇಳ್ತಾರೆ ಬಾಬಾ. ಯಾವ ಮಾತಿನ ಉಮ್ಮೀದ್ ಇದೆ?
वही यही उम्मीद है कि सिंधी ग्रुप में से एक ऐसा माइक निकले जो ಚಾಲೆಂಜ್ करे कि क्या था और क्या बन गए हैं. ಬಾಬಾರವ್ರಿಗೆ ಇದೇ ಒಂದು ಉಮ್ಮೀದಿದೆ, ಸಿಂಧಿ ಗ್ರೂಪಿನಿಂದ ಇಂತಹ ಒಂದು ಮೈಕ್ ರೆಡಿ ಆಗಬೇಕಾಗಿದೆ, ಚಾಲೆಂಜ್ ಮಾಡಬೇಕಾಗಿದೆ, ಇವ್ರು ಹೆಂಗಿದ್ರು ಏನಾಗ್ಬಿಟ್ಟಿದ್ದಾರೆ ಅಂತ. ಜೋ ಸಿಂಧಿಯೋಂಕೋ ಜಗಾವೆ, ಎಲ್ಲ ಸಿಂಧಿಗಳನ್ನ ಜಾಗೃತ ಮಾಡಬೇಕಾಗಿದೆ. ಬಿಚಾರೆ ಹೇ, ಪಾಪ ಅವರು ಪಾಪದವರಾಗಿದ್ದಾರೆ. ಪಹಚಾನ್ತೆ ಹಿ ನಹೀ ಹೇ, ಗುರುತಿಸ್ತಾನೆ ಇಲ್ಲ. ದೇಶಕ್ಕೆ ಅವತಾರಕ್ಕೋ ಹಿ ನಹೀ ಜಾನ್ತೆ ಹೇ, ದೇಶದ ಅವತಾರವನ್ನೇ ತಿಳ್ಕೊಳ್ತಾ ಇಲ್ಲ. तो सिंधी ग्रुप में ऐसा माइक निकले जो चैलेंज से कहे हम सुनाते हैं यथार्थ क्या है. ಸಿಂಧಿ ಗ್ರೂಪ್ನಲ್ಲಿ ಇಂತಹ ಒಂದು ಮೈಕ್ ರೆಡಿ ಆಗಬೇಕಾಗಿದೆ. ನಾವು ಹೇಳ್ತೇವೆ ಯಥಾರ್ಥ ಏನಾಗಿದೆ ಅಂತ. ಟೀಕ್ ಹೇ, ಉಮ್ಮೀದ್ ಪೂರಿ ಕರೆಂಗೆ. ಬಾಬಾ ಕೇಳ್ತಾ ಇದ್ದಾರೆ, ಸರಿ ಇದೆನಾ, ನನ್ನ ಒಂದು ಉಮ್ಮೀದನ್ನು ಪೂರ್ಣ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಅಚ್ಚಾ, चारों ओर के सदा अखंड महादानी बच्चों को, चारों ओर के बाप के राइट हैंड आज्ञाकारी भुजाओं को, चारों ओर के सदा सर्व आत्माओं को हिम्मत के पंख लगाने वाले हिम्मतवान आत्माओं को, चारों ओर के सदा बाप समान हर कर्म में फॉलो करने वाले ब्रह्मा बाप और जगदम्बा की शिक्षाओं को सदा प्रैक्टिकल जीवन में लाने वाले सर्व बच्चों को बहुत बहुत याद प्यार दुआएं और ನಮಸ್ತೆ. ನಾಲ್ಕು ಕಡೆಯಲ್ಲಿರುವಂತಹ ಸದಾ ಅಖಂಡ ಮಹಾದಾನಿ ಮಕ್ಕಳಿಗೆ, ನಾಲ್ಕು ಕಡೆಯಲ್ಲಿ ತಂದೆಯ ರೈಟ್ ಹ್ಯಾಂಡ್ ಆಜ್ಞಾಕಾರಿ ಭುಜಗಳಿಗೆ, ನಾಲ್ಕು ಕಡೆಯ ಸದಾ ಸರ್ವ ಆತ್ಮಗಳಿಗೆ ಧೈರ್ಯದ ರೆಕ್ಕೆಯನ್ನು ಕೊಡುವಂತಹ ಧೈರ್ಯವಂತ ಆತ್ಮಗಳಿಗೆ, ನಾಲ್ಕು ಕಡೆಯಲ್ಲಿರುವಂತಹ ಸದಾ ತಂದೆಯ ಸಮಾನ ಪ್ರತಿ ಕರ್ಮದಲ್ಲಿ ಫಾಲೋ ಮಾಡುವಂತಹ ಬ್ರಹ್ಮ ತಂದೆ ಮತ್ತು ಜಗದಂಬಾರವರ ಶಿಕ್ಷಣವನ್ನು ಸದಾ ಪ್ರಾಕ್ಟಿಕಲ್ ಜೀವನದಲ್ಲಿ ತರುವಂತಹ ಸರ್ವ ಮಕ್ಕಳಿಗೆ ಬಹಳಷ್ಟು ನೆನಪು, ಪ್ರೀತಿ, ಆಶೀರ್ವಾದ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಪ್ರತಿ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. डबल विदेशियों के प्रति और भारत के बच्चों के प्रति डबल गुड नाइट और गुड मार्निंग दोनों ही दे रहे हैं. ಡಬಲ್ ವಿದೇಶಿಗಳ ಪ್ರತಿ ಮತ್ತು ಭಾರತದ ಮಕ್ಕಳ ಪ್ರತಿಯಾಗಿ ಡಬಲ್ ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್ ಎರಡನ್ನು ಬಾಬಾ ತಿಳಿಸ್ತಾ ಇದ್ದಾರೆ. जैसे अभी खुश हो रहे हो ना, तो जब भी कोई बात ऐसी आवे तो आज के दिन को याद करके खुशी में झूमना है. ಯಾವ ರೀತಿ ಈಗ ತಾವೆಷ್ಟು ಖುಷಿ ಆಗ್ತಾ ಇದ್ದೀರೋ ಅದೇ ರೀತಿ ತಮ್ಮ ಎದುರು ಯಾವುದೇ ಮಾತು ಬರಲಿ, ಇಂದಿನ ದಿನದ ಖುಷಿಯನ್ನು ನೆನಪು ಮಾಡಿಕೊಂಡು ಇನ್ನೂ ಖುಷಿಯಲ್ಲಿ ಕುಣಿದಾಡಿ ಅಂತ ಹೇಳ್ತಾರೆ ಬಾಬಾ. ಖುಷಿ ಕೆ ಝೂಲೆ ಮೇ ಸದಾ ಝೂಲ್ತೆ ರಹನಾ, ಖುಷಿಯ ಉಯ್ಯಾಲೆಯಲ್ಲಿ ಸದಾ ಆಡ್ತಾ ಇರಬೇಕು. ಕಬಿ ದುಃಖ ಕಿ ಲಹರ್ ನಹಿ ಆವೆ, ಎಂದಿಗೂ ದುಃಖದ ಅಲೆಗಳು ಬರಬಾರ್ದು. ದುಃಖ ದೇನೆ ವಾಲೆ ತೋ ದುನಿಯಾ ಮೇ ಅನೇಕ ಆತ್ಮಾಯೇ ಹೇ, ದುಃಖವನ್ನು ಕೊಡುವಂಥವ್ರು ಜಗತ್ನಲ್ಲಿ ಅನೇಕ ಆತ್ಮಗಳಿದ್ದಾರೆ. ಆಪ್ ದುಃಖ ದೇನೆ ಸುಖ ಲೇನೆ ವಾಲೆ ಹೋ, आप सुख देने सुख लेने वाले सुखदाता के बच्चे सुख स्वरूप हो. ತಾವು ಸುಖವನ್ನು ಕೊಡುವ, ಸುಖವನ್ನು ಪಡೆಯುವಂತಹ ಸುಖದಾತನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಾ. ಕಬಿ ಸುಖಕ್ಕೆ ಝೂಲೆ ಮೇ ಝೂಲೋ, ಕಬಿ ಪ್ಯಾರ್ ಕೆ ಝೂಲೆ ಮೇ ಝೂಲೋ, ಕಬಿ ಶಾಂತಿ ಕೆ ಝೂಲೆ ಮೇ ಝೂಲೋ. ಒಂದೊಂದ್ಸರಿ ಸುಖದ ಉಯ್ಯಾಲೆಯಲ್ಲಿ ಆಡಿ, ಒಂದೊಂದ್ಸರಿ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡಿ, ಒಂದೊಂದ್ಸರಿ ಶಾಂತಿಯ ಉಯ್ಯಾಲೆಯಲ್ಲಿ ಆಟವಾಡಿ ಅಂತ ಹೇಳ್ತಾರೆ ಬಾಬಾ. ಝೂಲ್ತೇ ರಹೋ, ಆಟ ಆಡ್ತಾನೆ ಇರಿ. ನೀಚೆ ಮಿಟ್ಟಿ ಮೇ ಪಾವ್ ನಹಿ ರಖನಾ, ಕೆಳಗಡೆ ದೇಹಾಭಿಮಾನದ ಮಣ್ಣಿನಲ್ಲಿ ಕಾಲಿಡಬೇಡಿ ಅಂತ ಹೇಳ್ತಾರೆ ಬಾಬಾ. ಝೂಲ್ತೇ ಹಿ ರಹನಾ, ಆಟ ಆಡ್ತಾನೆ ಇರಬೇಕು. ಖುಷ್ ರಹನಾ ಅವ್ರ ಸಭಿ ಕೋ ಖುಷ್ ರಖನಾ ಅವ್ರ ಲೋಗೋಂ ಕೋ ಖುಷಿ ಬಾಂಟ್ನಾ. ಖುಷಿಯಲ್ಲಿರಬೇಕು, ಎಲ್ಲರಿಗೂ ಖುಷಿಯಲ್ಲಿ ಇಡಬೇಕು ಮತ್ತು ಎಲ್ಲರಿಗೂ ಖುಷಿಯನ್ನ ಹಂಚಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಇಂದಿನ ವರದಾನ ಆಗಿದೆ, फरिश्तापन की स्थिति द्वारा बाप के स्नेह का रिटर्न देने वाले समाधान ಸ್ವರೂಪ ಭವ. ಫರಿಷ್ತಾತನದ ಸ್ಥಿತಿಯ ಮೂಲಕ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಸಮಾಧಾನ ಸ್ವರೂಪರಾಗಿರಿ. फरिश्तेपन की स्थिति में स्थित होना यही बाप के स्नेह का रिटर्न है. ಫರಿಷ್ತಾತನದ ಸ್ಥಿತಿಯಲ್ಲಿ ಸ್ಥಿತರಾಗೋದು ಇದೇ ತಂದೆಯ ಸ್ನೇಹದ ರಿಟರ್ನ್ ಆಗಿದೆ. ಐಸಾ ರಿಟರ್ನ್ ದೇನೆ ವಾಲೆ ಸಮಾಧಾನ ಸ್ವರೂಪ ಬನ್ ಜಾತೆ ಹೇ.
ಈ ರೀತಿ ರಿಟರ್ನನ್ನು ಕೊಡುವಂಥವರು ಸಮಾಧಾನ ಸ್ವರೂಪರಾಗ್ಬಿಡ್ತಾರೆ. समाधान स्वरूप बनने से स्वयं की व अन्य आत्माओं की समस्याएं स्वतः समाप्त हो जाती है. समाधान स्वरूप ಮಾಡುವಂತವರು ಸಮಾಧಾನ ಸ್ವರೂಪರಾಗುವಂತವರು ಸ್ವಯಂ ಮತ್ತು ಅನ್ಯ ಆತ್ಮಗಳನ್ನು ಕೂಡ ಸಮಸ್ಯೆಗಳಿಂದ ಸ್ವತಃವಾಗಿ ಸಮಾಪ್ತಿ ಮಾಡಿಬಿಡ್ತಾರೆ. तो अब ऐसी सेवा करने का समय है, लेने के साथ देने का समय है. ಈಗ ಇಂತಹ ಸೇವೆಯನ್ನು ಮಾಡುವಂತಹ ಸಮಯ ಆಗಿದೆ, ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವ ಸಮಯ ಆಗಿದೆ. इसलिए अब बाप समान उपकारी बन पुकार सुनकर अपने फरिश्ते रूप द्वारा उन आत्माओं के पास पहुंच जाओ और समस्याओं से तकी हुई आत्माओं की थकावट उतारो. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಈಗ ತಾವು ತಂದೆಯ ಸಮಾನ ಉಪಕಾರಿಗಳಾಗಿ ಅವರ ಕೂಗನ್ನು ಕೇಳಿಬಿಟ್ಟು ತಮ್ಮ ಫರಿಷ್ಠಾ ರೂಪದ ಮೂಲಕ ಆ ಆತ್ಮಗಳ ಬಳಿ ಹೋಗಿ ಅವರನ್ನು ಸಮಸ್ಯೆಗಳಿಂದ ಮುಕ್ತ ಮಾಡಿ ಅಂತ ಹೇಳ್ತಾರೆ ಬಾಬಾ. ಸಮಸ್ಯೆಗಳಿಂದ ಮುಕ್ತ ಮಾಡಿ ಸುಸ್ತಾಗಿರುವಂತಹ ಆತ್ಮಗಳನ್ನು ಆ ಸುಸ್ತನ್ನೆಲ್ಲ ತೆಗೆದು ಹಾಕಿ ಅಂತ ಹೇಳ್ತಾರೆ ಬಾಬಾ. ಫರಿಷ್ಠಾತನದ ಸ್ಥಿತಿಯ ಮೂಲಕ ತಂದೆಯ ಸ್ನೇಹದ ರಿಟರ್ನ್ ಏನು ಕೊಡಬೇಕು, ಎಲ್ಲರನ್ನೂ ಕೂಡ ಸಮಸ್ಯೆಗಳಿಂದ ಮುಕ್ತ ಸಮಾಧಾನ ಸ್ವರೂಪರನ್ನಾಗಿ ಮಾಡುವಂತಹ ಸಮಾಧಾನ ಸ್ವರೂಪರಾಗಬೇಕಾಗಿದೆ. ಅಚ್ಚಾ, ಇಂದಿನ ಸ್ಲೋಗನ್ ಆಗಿದೆ, ವ್ಯರ್ಥ ಸೇ ಬೇಪರ್ವಾಹ ಬನೋ ಮರ್ಯಾದಾವೊಮ್ಮೆ ನಹಿ. ಬಾಬಾ ಇಂದಿನ ಸ್ಲೋಗನ್ನಲ್ಲಿ ತಿಳಿಸ್ತಾ ಇದ್ದಾರೆ, ವ್ಯರ್ಥದಿಂದ ನಿಶ್ಚಿಂತರಾಗಿರಿ, ಮರ್ಯಾದೆಗಳಲ್ಲಿ ನಿಶ್ಚಿಂತತೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ओम शांति. अव्यक्त इशारे एकांत प्रिय बनो, ಏಕತಾ और ಏಕಾಗ್ರತಾ ಕೋ ಅಪನಾವೋ. ಈ ತಿಂಗಳ ವಿಶೇಷವಾಗಿರುವಂತಹ ಒಂದು ಮಾತಿನ ಕಡೆ ಬಾಬಾ ಗಮನವನ್ನು ಸೆಳೀತಾ ಇದ್ದಾರೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಅವ್ಯಕ್ತ ಇಶಾರೆಯಲ್ಲಿ आपस के संस्कारों में जो भिन्नता है उसे एकता में लाना है. ಪರಸ್ಪರರಲ್ಲಿ ಏನು ಸಂಸ್ಕಾರಗಳಲ್ಲಿ ಏನು ಭಿನ್ನತೆ ಇದೆ ಅದನ್ನು ಏಕತೆಯಲ್ಲಿ ತರಬೇಕಾಗಿದೆ. ಏಕತಾ के लिए वर्तमान की भिन्नता को मिटा कर दो बातें लानी पड़ेगी. ಬಾಬಾ ಹೇಳ್ತಾ ಇದ್ದಾರೆ, ಏಕತೆಯಲ್ಲಿ ವರ್ತಮಾನದ ಭಿನ್ನತೆಯನ್ನು ತೆಗೆದುಹಾಕಿ ಎರಡು ಮಾತುಗಳನ್ನು ತರಬೇಕಾಗಿದೆ. ಎಕಾನಮಿ ಬನ್ ಸದೈವ ಹರ್ ಬಾತ್ ಮೇ ಏಕ ಕಾ ಹಿ ನಾಮ್ ಲೋ. ಮೊದಲನೇದು ಎಕಾನಮಿಯಾಗಿ ಪ್ರತಿಯೊಂದು ಮಾತಿನಲ್ಲಿ ಸದಾ ಒಬ್ಬ ತಂದೆಯ ಹೆಸರನ್ನೇ ತೆಗೆದುಕೊಳ್ಬೇಕು. ಸಾತ್ ಸಂಕಲ್ಪೋಂ ಕಿ ಸಮಯ और ಜ್ಞಾನ ಖಜಾನ ಕಿ ಎಕಾನಮಿ ಕರೋ. ಅದರ ಜೊತೆಗೆ ಸಂಕಲ್ಪಗಳ ಸಮಯ ಮತ್ತು ಜ್ಞಾನದ ಖಜಾನೆಯಲ್ಲೂ ಕೂಡ ಎಕಾನಮಿ ಮಾಡಬೇಕು. फिर मैं समाकर एक बाप में सभी भिन्नता समा जाएगी. ಆಗ ನನ್ನದು ಅನ್ನುವಂಥದ್ದು ಏನಿದೆ ಅದೆಲ್ಲವೂ ಕೂಡ ಸಮಾವೇಶ ಆಗಿ ಒಬ್ಬ ತಂದೆಯಲ್ಲಿ ಎಲ್ಲ ಭಿನ್ನತೆಗಳು ಸಮಾವೇಶ ಆಗ್ಬಿಡುತ್ತೆ. ಅಂದಮೇಲೆ ಈ ತಿಂಗಳಿನಲ್ಲಿ ಈ ಒಂದು ಅಭ್ಯಾಸವನ್ನು ಮಾಡಬೇಕಾಗಿದೆ. ಏಕಾಂತ ಪ್ರಿಯರಾಗಬೇಕು ಮತ್ತು ಏಕತೆಯನ್ನು ಏಕಾಗ್ರತೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ಅಚ್ಚಾ, ಓಂ ಶಾಂತಿ.